ಆ, ಹರಿ ಓಂ ಎಲ್ರಿಗೂ. ಸೊ ನಾವು ಇವತ್ತು ವಿವೇಕ ಚೂಡಾಮಣಿಯ 3ನೇ ಸಮರಿ ಕ್ಲಾಸ್ನ ಮಾಡ್ತಾ ಇದ್ದೀವಿ. ನಾವು ಹ್ಮ್ ಹಿಂದಿನ ಕ್ಲಾಸಲ್ಲಿ ಸಾಧನ ಚತುಷ್ಟಯದ ಬಗ್ಗೆ ಡಿಸ್ಕಷನ್ ಮೋಹನ್ ಲಕ್ಷ್ಮಿ ಜಿ ಅವ್ರು ಪ್ರೆಸೆಂಟ್ ಮಾಡಿದ್ರು. ಸೊ ಈ ಸತಿ ಗುರುಗಳ ಲಕ್ಷಣ ಹಾಗೂ ಹೇಗೆ ಗುರುಗಳನ್ನು ಆಮ್, ಕಾಣಬೇಕು ಮತ್ತೆ ಅದ್ರ ನೆಕ್ಸ್ಟ್ ಕಂಟಿನ್ಯೂಷನ್ ಶ್ಲೋಕಗಳನ್ನ ಡಿಸ್ಕಸ್ ಮಾಡೋಣ. ಪ್ರೆಸೆಂಟ್ ಮಾಡ್ತೀನಿ. ಸೊ ದ ಫಸ್ಟ್ ಶ್ಲೋಕ. ಐ ಥಿಂಕ್ 19th ಅಲ್ವಾ? ಶ್ರೋತ್ರಿಯೋ ವೃಜಿನೋ ಅಲ್ಲಿಂದ 19 to 24 ಅನ್ಸುತ್ತೆ. ಓಕೆ ಓಕೆ ಮ್ಯಾಮ್, ನಾನು Or ಇದೊಂದು if you are prepared before that, you can tell also. ಓಕೆ, ಅದು ಇಟ್ಸ್ ವೆರಿ ರಿಲೇಟೆಡ್ ಟು Okay, ಇದು ಹೇಳು. ಲಾಸ್ಟ್ ಕ್ಲಾಸ್ ಅದರಿಂದನೂ Okay, ಸ್ಟಾರ್ಟ್ ಹೇಳು. ಮಾಡ್ಬೋದು. Okay. ಸ್ವಾತ್ಮಾನುಸಂಧಾನಂ ಭಕ್ತಿ ನೃತ್ಯಪರೇ ಜಗುಃ ಉಕ್ತ ಸಾಧನ ಸಂಪನ್ನಸ್ತ್ವ ಜಿಜ್ಞಾಸುರಾತ್ಮನಃ ಉಪಸ್ಥಿತೇದ್ ಗುರುಂ ಪ್ರಾಜ್ಞಂ ಯಸ್ಮಾತ್ ಬಂಧ ವಿಮೋಕ್ಷಣಂ. ಸೊ ಈ ಶ್ಲೋಕ ಇಟ್ಸ್ ಕಂಟಿನ್ಯೂಯೇಷನ್ ಟು ನಮ್ ಹಿಂದಿನ ಕ್ಲಾಸ್ ಅಂಡ್ ಡಿಸ್ಕಷನ್ನು. ಸೊ ಅಲ್ಲಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಉಕ್ತ ಸಾಧನ ಸಂಪನ್ನ, ಯಾರು ಅಧಿಕಾರಿಯಾಗಿದ್ದಾರೋ, ಸಾಧನ ಸಂಪನ್ನರಾಗಿದ್ದಾರೋ, ಸಾಧನ ಚತುಷ್ಟಯ ನಾವು ಡಿಸ್ಕಸ್ ಮಾಡಿದ್ವಿ. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ, ಈ ಎಲ್ಲಾ ಸಾಧನ ಚತುಷ್ಟಯ ಸಂಪನ್ನರಾಗಿರೋದು, ಪರಿಪಕ್ವ ಹೊಂದಿರುವ ಜಿಜ್ಞಾಸು ಇಲ್ಲ ಅಂದ್ರೆ ಅಧಿಕಾರಿ ಅಂತ ಕರಿಬಹುದು. ಈ ಆತ್ಮನ ಬಗ್ಗೆ ಜಿಜ್ಞಾಸೆ ಹೊಂದಿರೋರು ಏನ್ ಮಾಡ್ಬೇಕು, ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ದಾರೆ ಇಲ್ಲಿ. ಉಪಸಿತೇದ್ ಗುರುಂ ಪ್ರಾಜ್ಞಂ, ಪ್ರಾಜ್ಞರಾಗಿರುವ ಗುರುಗಳನ್ನ ಕಾಣ್ಬೇಕು. ಕಂಡು ಲೈಕ್ ವಾಟ್ ಹ್ಯಾಪನ್ಸ್ ಆಫ್ಟರ್ ಈ ಸಂಶಯ ಅಂತ ವರ್ಡ್ನ ಮುಂಚೆ ಕೇಳಿದ್ದೀವಿ. ಮಹಾಪುರುಷ ಸಂಶಯ ಅಂತ ಉಷಾಜಿ ಹಿಂದಿನ ಕ್ಲಾಸಲ್ಲಿ ಹೇಳಿದ್ರು. ಸೊ ಈ ಗುರುಗಳ ಭೇಟಿ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ವಾಟ್ ಇಸ್ ದ ರಿಸಲ್ಟ್ ಅಂದ್ರೆ ನಮ್ ಬಂಧ ವಿಮೋಕ್ಷಣೆ ಆಗುತ್ತೆ ಅಂತ. ಸೊ ನಾವು ಹಿಂದಿನ ಶ್ಲೋಕದಲ್ಲೂ ತಿಳ್ಕೊಂಡಿದ್ವಿ ಏನ್ ಬಂಧ ಅಂತ. ಅಹಂಕಾರ ಮತ್ತೆ ನಾನು, ದೇಹ, ಮನ, ಬುದ್ಧಿ ಅನ್ನುವ ಈ ಅಜ್ಞಾನದ ಬಂಧನವನ್ನು ಕಳ್ಸ್ಕೊಂತೀವಿ ಈ ಮಹಾಪುರುಷ ಸಂಶ್ರಯದಿಂದ. ಪ್ರಾಜ್ಞರಾದ ಗುರುಗಳನ್ನ ಕಾಣ್ಬೇಕು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಜಸ್ಟ್ ಅ ಕನ್ಕ್ಲೂಡಿಂಗ್ ಶ್ಲೋಕ ಫಾರ್ ದ ಅರ್ಲಿಯರ್ ಕ್ಲಾಸ್. ಸಂಪನ್ನರಾಗಿರೋ ಏನ್ ಮಾಡ್ಬೇಕು ಅಂತ. ಮತ್ತೆ ಈ ಪ್ರಾಜ್ಞ ಅಂತ ವರ್ಡ್ಗೆ ಲೈಕ್ ಗುರುಜಿ ಆಕ್ಚುಲಿ ನಾವು ಡೈಲಿ ಡಿಸ್ಕಸ್ ಮಾಡೋ ಶ್ಲೋಕದ ಹೇಳ್ತಾರೆ. ಅಖಂಡ ಹೇಗಿರ್ತಾರೆ ಗುರುಗಳು ಅಂದ್ರೆ, ಅಖಂಡ ಮಂಡಲಾಕಾರಂ ವ್ಯಾಪ್ತ ಮೀರ ಚರಾಚರಂ ಅಂತ. ಸೊ ಲೈಕ್ ಗುರು ಅಂದ್ರೆ ಕೇವಲ ನಾವು ಫಾರ್ಮ್ ನ ನೋಡ್ತೀವಿ, ಅವ್ರ ದೇಹ ರೂಪವನ್ನು ನೋಡ್ತೀವಿ. ಬಟ್ ಇಟ್ ಇಸ್ ಬಿಯಾಂಡ್ ಆಲ್ ದ್ಯಾಟ್. ಹಿ ಇಸ್ ವ್ಯಾಪ್ತ ಮೀನ ಚರಾಚರ, ಹಿ ಇಸ್ ದ ಚೈತನ್ಯ ಸ್ವರೂಪ, ಎಲ್ಲಾ ಕಡೆ ಇದ್ದಾರೆ ಅಂತ ಆ ಶ್ಲೋಕದ ಮೂಲಕ ಹೇಳ್ತಾರೆ. ಇಟ್ ಇಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ದ ಫಾರ್ಮ್ ಅಂತ. ದೇಹ ಭಾವದಿಂದ ನೋಡ್ಬಾರ್ದು The Chaitanya of the whole cosmos. Because the Akanda Mandala, Characharam ಬೆರೆದು ಬರ್ತಲ್ಲ ಅದ್ರಲ್ಲಿ. ಅದೇ. ಓಕೆ ಓಕೆ. ಸೊ ಇಟ್ ಇಸ್ ಇನ್ಕ್ಲೂಡಿಂಗ್ ದ ಈಶ್ವರ ಸ್ವರೂಪ. ಓಕೆ. ಸೊ ನೆಕ್ಸ್ಟ್ ಶ್ಲೋಕ. ಶ್ರೋತ್ರಿಯ ಶ್ರೋತ್ರಿಯೋ ಅವೃಜಿನೋ ಕಾಮಹತೋ ಯೋ ಬ್ರಹ್ಮವಿತ್ತಮಃ. ಅಕಾಮಹತೋ. ಓಕೆ. ಶ್ರೋತ್ರಿಯೋ ಅವೃಜಿನೋ ಅಕಾಮಹತೋ ಯೋ ಬ್ರಹ್ಮವಿತ್ತಮಃ ಬ್ರಹ್ಮಣ್ಯ ಉಪರತಃ ಶಾಂತೋ ನಿರಿಂದನ ಇವಾನಲಃ ಆಹೇತುಕ ದಯಾ ಸಿಂಧುಃ ಬಂಧುರಾತ್ಮತಾಂ ಸತಾಂ. ಸೊ ಇಲ್ಲಿ ಗುರುಗಳು ಹೇಗಿರ್ಬೇಕು ಅಂತ ಹೇಳ್ತಾರೆ. ಗುರುಗಳು ಶ್ರೋತ್ರಿಯರಾಗಿರ್ಬೇಕು ಮತ್ತೆ ಬ್ರಹ್ಮವಿತ್ತಮರಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ಶ್ರೋತ್ರಿಯ ಅಂದ್ರೇನು, ಬ್ರಹ್ಮವಿತ್ತಮ ಅಂದ್ರೇನು ಅಂತ. ಸೊ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಹೇಗೆ ಶಿಷ್ಯ ಅಧಿಕಾರಿಯಾಗಿರ್ಬೇಕು ಅಂತ ಇಷ್ಟು ಗುಣಲಕ್ಷಣಗಳನ್ನ ತಿಳ್ಕೊಂಡ್ವಿ. ಇವಾಗ ಗುರುಗಳು ಹೇಗಿರ್ಬೇಕು, ನಾವು ಗುರುಗಳು ನೋಡ್ಕೊಂಡು ಹೋಗ್ತಾ ಇದೀವಿ ಸಾಧನ ಸಂಪನ್ನರಾಗಿ. ಸೊ ಹೇಗೆ ಗೊತ್ತಾಗುತ್ತೆ ಇವರು ಸದ್ಗುರುಗಳು ಅಂತ ಈ ಶ್ಲೋಕದ ಮೂಲಕ ತಿಳ್ಕೊಬಹುದು ನಾವು. ಅವರು ಶ್ರೋತ್ರಿಯರಾಗಿರ್ತಾರೆ. ಶ್ರೋತ್ರಿಯ ಅಂದ್ರೆ ಅವರು ಎಲ್ಲಾ ವೇದ ಸಾರಗಳನ್ನ ಅರಿತ್ಕೊಂಡು ಅದು ನಾವು ದೃಕ್ದೃಶ್ಯ ವಿವೇಕದಲ್ಲಿ ನೋಡಿದ್ವಿ.
ಅದು ಅದು ವರ್ಡ್ ನಾವ್ಕ ಬರ್ತಾ ಇಲ್ಲ ಮ್ಯಾಮ್. ಬ್ರಹ್ಮವರೆಣ್ಯ ಬ್ರಹ್ಮ ವಸಿಷ್ಠ ಏನೋ ಬರುತ್ತಲ್ವಾ, 3 ಅದು ಗುಣಗಳಿರ್ಬೇಕು ಅಂತ. ತ್ರೀ ಪಾರ್ಟ್ಸ್ ಅಂತ ಹೇಳ್ತಾರಲ್ಲ. ಅಲ್ಲ, ಇದು ವಿವೇಕ ಚೂಡಾಮಣಿ. ಓಕೆ, ಅದು 3 ಪಾರ್ಟ್ಸ್ ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ನಾವು ಉಪನಿಷತ್ಸು ಮತ್ತೆ ಅಚ್ಚಾ, 3 ಪ್ರಕರಣಗಳಂತೆ. ಉಪನಿಷತ್ತು, ಇದು ಬ್ರಹ್ಮಸೂತ್ರ, ಇದು ಸ್ಮೃತಿ ಪುರಾಣ, ಆಮೇಲೆ ಇದು ಭಗವದ್ಗೀತೆ. ಇಲ್ಲ ಇದು ಬ್ರಹ್ಮಸೂತ್ರ. ಹಾ, ಸೊ ಅದ್ರಲ್ಲಿ ವಿ ಸಾ 3 ಪಾರ್ಟ್ಸ್ ಅಂತ. ಸೊ ಇವಾಗ ನಮ್ಗೆ ಶಾಸ್ತ್ರಗಳಿದೆ, ಬಟ್ ಶಾಸ್ತ್ರಗಳನ್ನ ನಾವೇ ಡೈರೆಕ್ಟ್ ಆಗಿ ಓದಿದ್ರೆ ನಮ್ಗೆ ಆ ಜ್ಞಾನ ಅದ್ರಲ್ಲಿರುವ ಲೈಕ್ ಒಂದು ಎಲ್ಲದಕ್ಕೂ 2 ಅರ್ಥಗಳಿರುತ್ತೆ ಅಂತ ನಾವು ಕೇಳಿರ್ತೀವಿ. ಲೈಕ್ ಡಿಸ್ಕಷನ್ಸ್ ಅಲ್ಲಿ ಒಂದು ರೂಢ ಅರ್ಥ ಇರುತ್ತೆ, ಗೂಢ ಅರ್ಥ ಇರುತ್ತೆ ಅಂತ. ಸೊ ನಾವೇ ಶಾಸ್ತ್ರಾಧ್ಯಯನ ಮಾಡಕ್ ಹೋದ್ರೆ ಲೈಕ್ ಆ ಗೂಢಾರ್ಥ ನಮಗೆ ತಿಳಿಯೋದಿಲ್ಲ. ಅದಕ್ಕೋಸ್ಕರನೇ ಶ್ರೋತ್ರಿಯರಾಗಿರುವ ಗುರುಗಳು ನಮಗ್ ಬೇಕಾಗಿರ್ತಾರೆ. ಯಾರು ಅದನ್ನ ಅಧ್ಯಯನ ಮಾಡಿ ಅವರು ಸರಿಯಾದ ಗೂಢಾರ್ಥವನ್ನ ತಿಳಿದುಕೊಂಡು ನಮಗೆ ಹೇಳ್ಕೊಡುವಂತ ಗುರುಗಳು, ಅವರೇ ಶ್ರೋತ್ರಿಯರಾದ ಗುರುಗಳು. ನೆಕ್ಸ್ಟ್ ಬ್ರಹ್ಮನಿಷ್ಠ. ಅದ್ 2 ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕಾಗುತ್ತೆ. ಬ್ರಹ್ಮನಿಷ್ಠ ಅಂದ್ರೆ ಅವರು ಬ್ರಹ್ಮವಿತ್ತಮಃ. ಬ್ರಹ್ಮವಿತ್ತಮಃ. ಬೆಸ್ಟ್ ಅಮಂಗ್ ದ ಬ್ರಹ್ಮನ್. ಬೆಸ್ಟ್ ಅಮಾಂಗ್ ದ ಬ್ರಹ್ಮನ್. ಗುರುಜಿ ಇದ್ರಲ್ಲಿ ಬ್ರಹ್ಮಜ್ಞಾನೀಸ್, ಬ್ರಹ್ಮಜ್ಞಾನಿ ಅಂತಾನು ಹೇಳಿರ್ತಾರೆ. ಸೊ ಅದ್ರಲ್ಲಿ ಹೂ ಇಸ್ ಅ ಬ್ರಹ್ಮಜ್ಞಾನಿ, ದ ನೋವರ್ ಆಫ್ ದ ಬ್ರಹ್ಮನ್ ಬಿಕಮ್ಸ್ ದ ಬ್ರಹ್ಮನ್ ಇಟ್ ಸೆಲ್ಫ್ ಅಂತ. ಯಾರು ಬ್ರಹ್ಮನ ಜ್ಞಾನವನ್ನು ಪಡೆದು ಬ್ರಹ್ಮರೇ ಆಗಿರುತ್ತಾರೋ ಅವರೇ ಬ್ರಹ್ಮನಿಷ್ಠರು ಇಲ್ಲ ಬ್ರಹ್ಮವಿತ್ತಮರು ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ಗುರುಜಿಗಳು 3 ತರ ಗುರುಗಳದ್ದು ಬಗ್ಗೆ ಹೇಳ್ತಾರೆ ವಿಡಿಯೋದಲ್ಲಿ. ಸೊ ಒಬ್ರು ಶ್ರೋತ್ರಿಯರಾಗಿರ್ತಾರೆ, ಅವ್ರಿಗೆ ಎಲ್ಲ ಶಾಸ್ತ್ರಜ್ಞಾನ ಇರುತ್ತೆ, ಆದ್ರೆ ಬ್ರಹ್ಮಜ್ಞಾನ ಬಂದಿರಲ್ಲ ಇನ್ನು. ಸೊ ಅವ್ರನ್ನ ಆಚಾರ್ಯರು ಅಂತ ಕರಿಬಹುದು. ಸೊ ಅವರಿಂದ ನಾವು ಶಾಸ್ತ್ರಗಳ ಬಗ್ಗೆ ತಿಳ್ಕೊಬಹುದು. ನೆಕ್ಸ್ಟ್ ಟೈಪ್ ಆಫ್ ಇನ್ನೊಂದು ಕ್ಯಾಟಗರಿ ಅಂತ ಕರಿಬಹುದು ಅಂದ್ರೆ ಬ್ರಹ್ಮನಿಷ್ಠರು. ಸೊ ಅವರಿಗೆ ಬ್ರಹ್ಮಜ್ಞಾನ ಬಂದಿದೆ, ಆದ್ರೆ ಅವ್ರಿಗೆ ಇನ್ನೊಬ್ರಿಗೆ ಹೇಳ್ಕೊಡೋದಕ್ ಬರೋದಿಲ್ಲ. ಸೊ ನಮ್ಗೆ ಎಷ್ಟೊಂದ್ ಜನ ಸೈಂಟಿಸ್ಟ್ ಸ್ಕಾಲರ್ಸ್ನೆಲ್ಲ ನೋಡಿರ್ತೀವಿ, ಅವ್ರಿಗೆ ತುಂಬಾ ನಾಲೆಜ್ ಇರುತ್ತೆ, ಆದ್ರೆ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದಕ್ ಬರ್ತಾ ಇರಲ್ಲ. ಸೊ ಅಂತವನ್ನ ಲೈಕ್ ನಾವು ಬ್ರಹ್ಮನಿಷ್ಠರು ಅಂತ ತಿಳ್ಕೊಬಹುದು. ಆದ್ರೆ ಸದ್ಗುರುಗಳು ಹೇಗಿರ್ಬೇಕು ಅಂದ್ರೆ ಈ 2 ಕ್ವಾಲಿಟೀಸು ಇರಬೇಕು. ಅವರು ಶ್ರೋತ್ರಿಯರು ಆಗಿರ್ಬೇಕು, ವೇದ ಜ್ಞಾನದ ಸಾರಾಂಶವನ್ನು ತಿಳಿದುಕೊಂಡು ಮತ್ತೆ ಸರಳವಾಗಿ ಎಲ್ರಿಗೂ ಹೇಳ್ಕೊಡೋ ತರ, ಮತ್ತು ಬ್ರಹ್ಮನಿಷ್ಠರಾಗಿರ್ಬೇಕು. ಅವರು ಬ್ರಹ್ಮನಲ್ಲಿ ಆ ಬ್ರಹ್ಮ ಜ್ಞಾನವನ್ನು ಪಡೆದು ಅದ್ರಲ್ಲಿ ಆಳವಾಗಿ ನಿಂತಿರ್ಬೇಕು ಅಂತ ಈ 2 ಕ್ವಾಲಿಟೀಸ್ ಹೈಲೈಟ್ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಮತ್ತೆ ಬ್ರಹ್ಮಣ್ಯ ಉಪರತಃ ಶಾಂತೋ ನಿರಿಂದ ಇವಾನಲಃ. ಸೊ ಇನ್ನೇನೇನ್ ಇದಕ್ ಮುಂಚೆ ಒಂದಿದೆ, ಅವ್ರಜಿನ. ಅವ್ರಜಿನ ಅಂದ್ರೆ ದ ಒನ್ ಹೂ ಫಾಲೋಸ್ ಧಾರ್ಮಿಕ್ ಲೈಫ್. ಓಕೆ. ಆಮೇಲೆ ಅಕಾಮಹತೋ, ದ ಒನ್ ಹೂ ಇಸ್ ಡಿಸೈರ್ಲೆಸ್. ಓಕೆ, ಪ್ರೊಸೀಡ್. ಹಾ, ಶೋರ್ ಮ್ಯಾಮ್. ಸೊ ಇದ್ರಲ್ಲಿ ಇನ್ಯಾರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ರಮಣಿ ಮ್ಯಾಮ್ ಹೇಳಂಗೆ ಅದೇರಡಿದೆ. ಅಂಡ್ ನೆಕ್ಸ್ಟ್ ಹಿ ಇಸ್ ದ ಶಾಂತ ಸ್ವರೂಪ. ಸೊ ಇವಾಗ ಈ 2 ಕ್ಯಾರೆಕ್ಟರಿಸ್ಟಿಕ್ ಶ್ರೋತ್ರಿಯ ಬ್ರಹ್ಮನಿಷ್ಠ ನಮಗ್ ಅಷ್ಟೊಂದು ಗೊತ್ತಾಗಲ್ಲ. ಲೈಕ್ ವಿ ಆರ್ ನಾಟ್ ಸೊ ಕ್ವಾಲಿಫೈಡ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಜಡ್ಜ್ ಮಾಸ್ಟರ್. ಸೊ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಫಾರ್ ದ ಸ್ಟೂಡೆಂಟ್? ಹಿ ಇಸ್ ದ ಪರಾಶಾಂತಿಯನ್ನು ಕಂಡಿರೋರು ಶಾಂತ ಸ್ವರೂಪರಾಗಿರ್ತಾರೆ ಯಾವಾಗ್ಲೂ. ಸೊ ಯಾರ ಸಮೀಪದಲ್ಲಿ ನಮ್ಗೆ ಆ ಶಾಂತದ ಆಭಾಸತೆ ಆಗುತ್ತೋ ಅವರು ಅವ್ರ ಗುರುಗಳು, ಸದ್ಗುರುಗಳು ಅಂತ ನಮ್ಗೆ ಗೊತ್ತಾಗ್ಬೋದು. ದಿಸ್ ಇಸ್ ಒನ್ ಆಫ್ ದ ಅವ್ರ ಗುಣಗಳು. ಮತ್ತೆ ನಿರಿಂದನ ಇವಾನಲಹ ಅಂತ. ಸೊ ಇದರಲ್ಲಿ ಇಂಧನ, ಸೊ ವಾಟ್ ಇಸ್ ದ ಆಯಿಲ್ ಆರ್ ದ ಫ್ಯೂಯಲ್. ಇವಾನಲಹ ಅಂದ್ರೆ ಬೆಂಕಿ. ಸೊ ಇವಾಗ ಲೈಕ್ ಹೇಳ್ತಾರಲ್ಲ ಬೆಂಕಿಗೆ ತುಪ್ಪ ಹಾಕ್ದಂಗೆ ಅಂತ. ಸೊ ನಮ್ಮ ಕರ್ಮಾಗ್ನಿಗಳು ಹಂಗೆ ನಡೀತಾ ಇರುತ್ತೆ. ಸೊ ನಾವ್ ಎಷ್ಟೇ ಆಸೆಗಳು ಪಡ್ತೀವೋ ಅದು ನಮ್ಮ ಕರ್ಮನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ನಾವು
ಆ ಕರ್ಮ ಸೈಕಲ್ ಅಲ್ಲಿ ನೋಡ್ಬೋದು. ಮೊದಲು ಕಾಮದಿಂದ ಅರ್ಥಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅರ್ಥದಿಂದ ಮತ್ತೆ ಅದೇ ಸೈಕಲ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಮತ್ತೆ ಅರ್ಥ ಕಾಮ, ಆಮೇಲೆ ಧರ್ಮಕ್ಕೆ ಹೋಗ್ತೀವಿ, ಆಮೇಲೆ ಮೋಕ್ಷಕ್ಕೆ ಬರ್ತೀವಿ. ಸೊ ಇದೇ ಸೈಕಲ್ ಅಲ್ಲಿ ಸುತ್ತಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಸದ್ಗುರುಗಳು ಏನಾಗಿರ್ತಾರೆ ಅಂದ್ರೆ, ಅವರು ಮ್ಯಾಮ್ ಹೇಳ್ದಂಗೆ ಅಕಾಮಹತು. ಸೊ ಅವ್ರಿಗೆ ಯಾವ ಕಾಮನೆಗಳು ಉಳ್ಕೊಂಡಿರಲ್ಲ. ಸೊ ಯಾವ ಕಾಮನೆಗಳು ಉಳ್ಕೊಂಡೇ ಇರದೇ ಸ್ಥಿತಿಗೆ ನಿರಂದನ ಇವಾನಲಹ ಅಂತ. ಸೊ ದರ್ ಆರ್ ನೋ ಟ್ರಿಗರ್ಸ್. ನಮ್ಗೆ ಇದ್ ನೋಡಿದ ತಕ್ಷಣ ಇದ್ ಬೇಕು ಅನ್ಸುತ್ತೆ. ಸೊ ಆ ತರ ಏನೂ ಟ್ರಿಗರ್ಸ್ ಇರಲ್ಲ. ಏನಕ್ಕಂದ್ರೆ ಅವ್ರು ಶಾಂತವಾಗಿರುವ ಅಗ್ನಿ ತರ ಆಗೋಗಿರ್ತಾರೆ. ನೆಕ್ಸ್ಟು ಆಹೇತುಕ ದಯಾ ಸಿಂಧು. ಆಹೇತುಕ ದಯಾ ಸಿಂಧು ಇದರಲ್ಲಿ ಹಿಂದಿಂದ್ರಲ್ಲಿ ಹೇಳ್ದಂಗೆ ಅವ್ರಿಗೆ ಯಾವ ಇಚ್ಛೆಗಳು ಉಳ್ಕೊಂಡಿರಲ್ಲ. ಸೊ ಆದ್ರೂನು ಅವ್ರ ಕರುಣಾ ಸ್ವರೂಪಿಯಾಗಿ ದಯಾ ಸಿಂಧು ಆಗಿ ಶಿಷ್ಯರಿಗೆ ಪಾಠ ಹೇಳ್ಕೊಳ್ಲಿಕ್ಕೆ, ಅವ್ರಿಗೆ ಆತ್ಮಜ್ಞಾನವನ್ನು ಕಲಿಸೋದಕ್ಕೆ ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ ಲೋಕ ಕಲ್ಯಾಣಕ್ಕೋಸ್ಕರ. ಬಿಕಾಸ್ ಅವ್ರಿಗೇನೋ ವಿಶಸ್ ಇಲ್ಲ ಅಂದ್ರೂ ಹಿ ಇಸ್ ಟೇಕಿಂಗ್ ದಟ್ ಇನಿಷಿಯೇಟಿವ್ ಅಂಡ್ ಎಫರ್ಟ್ ಟು ಡೂ ಸಮಥಿಂಗ್ ಗುಡ್. ಅದಕ್ಕೆ ಅವನ ದಯಾ ಸಿಂಧು ಕರುಣಾನಿಧಿ ಅಂತ ಕರೀತಾರೆ. ಮತ್ತೆ ಬಂಧುರಾತ್ಮತಃ ಸತಾಂ ಇದರಲ್ಲಿ ಇದು ಒಂದ್ ಶ್ಲೋಕ ಕೇಳಿರ್ತೀವಿ. ಗುರುರ್ ಮಾತಾ ಪಿತಾ ಗುರು ಬಂಧು ಸಖ ಅಂತ. ಸೊ ಇದ್ರಲ್ಲಿ ನಮ್ಗೆ ಎಲ್ಲಾ ಸ್ಥಿತಿಯಲ್ಲೂ ಬಂಧು ಆಗಿ ನಿಲ್ಲೋದು ಅವ್ರ ಗುರುಗಳ ಜ್ಞಾನ. ನಮ್ಗೆ ಏನೇ ಕಷ್ಟ ಸ್ಥಿತಿಯಲ್ಲಿ ಬಂದ್ರು ಅವ್ರು ಹೇಳ್ಕೊಟ್ಟಿರೋ ಜ್ಞಾನ ನಮ್ ಬಂಧು ಆಗಿ ಸದಾ ಇರುತ್ತೆ, ರಕ್ಷಣೆ ಮಾಡುತ್ತೆ ಅಂತ. ಸೊ ಪರ್ಸ್ನಲಿನೂ ನಾವು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಏನೋ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತೀವಿ, ಅವಾಗ ಗುರುಜಿ ಹೇಳಿದ್ದೇನೋ ಮಾತ್ ಜ್ಞಾಪಕ ಬರುತ್ತೆ. ಸೊ ದಟ್ ಹ್ಯಾಸ್ ಬೀನ್ ಅವರ್ ಬಂಧು ಥ್ರೂ ಔಟ್ ದ ಕ್ಲಾಸಸ್. ಸೇರ್ಕೊಂಡಾದ್ಮೇಲೆ ಎಷ್ಟೊಂದ್ ಜನಕ್ಕೂ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಇರ್ಬೋದು. ಸೊ ಅದು ಈ ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲಿ ಇನ್ನೊಂದೇನಂದ್ರೆ, when you say ಅಹೇತುಕ ದಯಾ ಸಿಂಧು, he shows compassion or karune without expecting anything in return. ಹೇತು ಅಂದ್ರೆ ಕಾರಣ, without any expectations. He keeps he does, and he is the friend, philosopher, guide ತರ. Bandhur Atmanatam, with once he accepts a student, he is everything for the student. Okay. So next shloka, tamaradhya gurum bhaktya prahva prashraya sevanai prasannam tamanu prapya pruchye ಜ್ಞಾತವ್ಯಮಾತ್ಮನಃ. ಸೊ ಇದ್ರಲ್ಲಿ ಗುರುಗಳನ್ನ ಹೇಗೆ ನಾವು ಕಾಣ್ಬೇಕು ಅಂತ ಹೇಳ್ತಾ ಇದಾರೆ. ಸೊ ಇದನ್ನ ಆಕ್ಚುಲಿ ನಮ್ದು ಇನಿಷಿಯಲ್ ಡಿಸ್ಕಷನ್ ಅಲ್ಲಿ ಮಂಜುಳಾ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಲೈಕ್ ಹೇಗೆ ಅವರು ಗುರುಕುಲ ಎಕ್ಸಾಂಪಲ್ ತಗೊಂಡು ಹೇಗೆ ಶಿಷ್ಯರು ಫಸ್ಟು ಗುರುಗಳು ಹೆಂಗ್ ಸಿಗ್ತಾರೆ, ಅದು ಅವ್ರ ಸುಕರ್ಮ ಇಲ್ಲ ಒಳ್ಳೆ ಪುಣ್ಯದ ಫಲವಾಗಿ ಗುರುಗಳು ಸಿಗ್ತಾರೆ. ಸೊ ಅದಕ್ಕೋಸ್ಕರ ಈಶ್ವರ ಗುರು ಆತ್ಮೀಯತೆ ಅಂತಾರೆ. ಫಸ್ಟು ಈಶ್ವರ ಭಕ್ತಿಯಿಂದ ಅದರ ಫಲವಾಗಿ ಗುರುಗಳು ಸಿಗ್ತಾರೆ. ಆಮೇಲೆ ಗುರುಗಳ ಮುಖೇನ ಜ್ಞಾನ ಸಿಕ್ಕಿ ಬಂಧನದಿಂದ ವಿಮೋಕ್ಷ ಸಿಗುತ್ತೆ ಅಂತ. ಸೊ ಅವ್ರ ಗುರುಕುಲ ಎಕ್ಸಾಂಪಲ್ ಅಲ್ಲಿ ಫಸ್ಟು ಗುರುಗಳನ್ನ ಹೇಗೆ ಸಮೀಪಿಸ್ಬೇಕು, ಅವ್ರ ಪಾದ ಪೂಜೆ ಮಾಡಿ ಆಕ್ಚುಲಿ ಅದ್ ನಂಗೆ ಪೂರ್ತಿ ಜ್ಞಾಪಕ ಬರ್ತಲ್ಲ ಅವ್ರು ಏನ್ ಹೇಳಿದ್ರು ಅಂತ. ಬಟ್ ಅವರ ಗುರುಕುಲ ಎಕ್ಸಾಂಪಲ್ ಕೊಟ್ಟಿದ್ರು, ಹೇಗೆ ಗುರುಕುಲಕ್ಕೆ ಸ್ಟೂಡೆಂಟ್ ಎಂಟರ್ ಆಗ್ತಾರೆ, ಅಲ್ಲಿಂದ ನೆಕ್ಸ್ಟ್ ಗುರು ಸೇವೆಯನ್ನ ಮಾಡ್ತಾರೆ, ಅಲ್ಲಿರುವ ಎಲ್ಲಾ ಕೆಲಸಗಳನ್ನು ಗುರುಕುಲದಲ್ಲಿ ಸಹಾಯ ಮಾಡ್ತಾರೆ. ಆ ಸೇವೆ ಎಲ್ಲ ಮಾಡ್ತಾ ಮಾಡ್ತಾ ಅವ್ರ ಗುರುಗಳ ಎಲ್ಲಾ ಆಚರಣೆಗಳನ್ನು, ಅವರ ಪ್ರತಿ ಆಕ್ಷನ್ಸ್ನು ಅವರು ಗಮನಿಸ್ತಾ ಹೋಗ್ತಾರೆ. ಬಿಕಾಸ್ ಗುರು ಇಸ್ ಅ ಲಿವಿಂಗ್ ಬುಕ್. ಅವ್ರು ಹೇಳೋದನ್ನೇ ಅಲ್ಲ, ಅವ್ರ ಏನೇನ್ ಮಾಡ್ತಾ ಇರ್ತಾರೋ ಅದೆಲ್ಲಾನು ಜ್ಞಾನನೇ. ಸೊ ಅವ್ರು ಹೇಳೋದೇ ಅಷ್ಟೇ ಅಲ್ಲ, ಅವ್ರ ಎಲ್ಲಾ ಕಾರ್ಯಗಳು ಜ್ಞಾನ ಆಗುತ್ತೆ ಅಂತ. ಸೊ ಅದನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಒನ್ಸ್ ದ ಶಿಷ್ಯ ಇಸ್ ರೆಡಿ, ಆಮೇಲೆ ಜ್ಞಾನಕ್ಕೆ ಹೋಗ್ತಾರೆ ಅಂತ. ಅದನ್ನ ಹೇಗೆ ಜ್ಞಾನ ಆಗುತ್ತೆ ಅಂತ ಲೈಕ್ ಇಟ್ ಹ್ಯಾಸ್ ಟು ಬಿ ಅ ಡೈಲಾಗ್. ಇಟ್ ಇಸ್ ನಾಟ್ ಒನ್ ವೇ. ಅದನ್ನೇ ಹೇಳ್ತಾ ಇದೆ. Just I want to add, that is as soon as the student enters, he has to do physical service.
and that is important to bring in humility. And ಅವನಿಗೆ humility ಬರ್ತಾ service humility through service he learns to be humble. But the guru observes him and comes to know what kind of a student is, what are his aptitudes, and how he has to be taught. ಅದೆಲ್ಲ ಗುರುಗ್ ಗೊತ್ತಾಗತ್ತೆ, and then only the teaching starts. ಹಾ The ಓಕೆ guru needs time to understand the student. ಹಾ Alva. So this service of the student helps guru to understand the student. Okay. ಓಕೆ ಥ್ಯಾಂಕ್ಸ್ ಚೆನ್ನಾಗಿತ್ತು. ಇದರಲ್ಲಿ ಆಕ್ಚುಲಿ ಗುರು ಭಕ್ತಿ ಬಗ್ಗೆ ಗುರುಜಿ ತುಂಬಾ ಎಂಫಸಿಸ್ ಮಾಡ್ತಾ ಇದ್ರು. ಬಿಕಾಸ್ ಯಾವಾಗ ಆ ಭಕ್ತಿ ಇಲ್ಲ ಅಂದ್ರೆ ಇಟ್ ವಿಲ್ ನಾಟ್ ಪ್ರೋಗ್ರೆಸ್ ಫರ್ದರ್ ಅಂತ. ಲೈಕ್ ಈಶ್ವರ ಗುರು ಆತ್ಮೇತಿ, ದಟ್ ಗುರು ಇಸ್ ನನ್ ಅದರ್ ದನ್ ಈಶ್ವರ. ಎಷ್ಟು ಪ್ರಾಮುಖ್ಯತೆ ಈಶ್ವರನ್ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆ ಗುರುಗಳಿಗೆ ಕೊಟ್ಟು ಆ ರೆಸ್ಪೆಕ್ಟ್ ಆಧಾರದಿಂದ ಅವ್ರ ವರ್ಡ್ಸ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಒಂದು ಸ್ಟೋರಿ ಜ್ಞಾಪಕ ಬಂತು ನಂಗೆ, ಒಂದು ಗುರು ಭಕ್ತಿ. ಸೊ ಲೈಕ್ ರಾಮಕೃಷ್ಣರು ಹೀಗೆ ಒಂದು ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಶಿಷ್ಯಂದ್ರ ಜೊತೆಗೆ ಹೇಳ್ತಾರೆ ಮಾವಿನ ಹಣ್ಣು ತಗೊಂಬನ್ನಿ ಅಂತ. ಸೊ ಆವಾಗ ಮಾವಿನ ಹಣ್ಣಿನ ಸೀಸನ್ನು ಇರಲ್ಲ. ಸೊ ಎಲ್ಲ ಶಿಷ್ಯಂದ್ರು ಯೋಚನೆ ಮಾಡ್ತಾ ಇರ್ತಾರೆ ಮಾವಿನ ಹಣ್ಣು ಹೆಂಗ್ ತಗೊಂಬರ್ಬೋದು, ಎಲ್ಲಿಂದ ತರ್ಬೋದು, ಎಲ್ಲಿ ಸಿಗುತ್ತೆ ಅಂತ. ಬಟ್ ಅಲ್ಲಿ ಸ್ವಾಮಿ ವಿವೇಕಾನಂದರು ಇರ್ತಾರೆ. ಅವ್ರು ಕೇಳಿದ ತಕ್ಷಣ ಹೊರಗಡೆ ಹೋಗ್ತಾರೆ, ಮಾವಿನ ಹಣ್ಣು ತಗೊಂಬಂದ್ಬಿಡ್ತಾರೆ. ಸೊ ಎಲ್ರಿಗೂ ಆಶ್ಚರ್ಯ ಹೆಂಗ್ ಮಾವಿನ ಹಣ್ಣು ತಂದಿದ್ದಾರೆ ಅಂತ. ಅವಾಗ ಲೈಕ್ ವಿವೇಕಾನಂದರು ಹೇಳ್ತಾರೆ, ರಾಮಕೃಷ್ಣರು ಮಾವಿನ ಹಣ್ಣು ತಗೊಂಬ ಅಂತ ಹೇಳಿದ್ರೆ ಮಾವಿನ ಹಣ್ಣು ಇರ್ಬೇಕು ಅಲ್ಲಿ ಎಲ್ಲಾದ್ರೂ. ಸೊ ದಟ್ ಇಸ್ ದ ಗುರು ಭಕ್ತಿ ಹಿ ಹ್ಯಾಡ್ ಇನ್ ಹಿಸ್ ಮಾಸ್ಟರ್ಸ್ ವರ್ಡ್ಸ್. ಲೈಕ್ ಅವ್ರು ಹೇಳಿದ್ರೆ ಏನಾದ್ರೂ ಇದ್ದೇ ಇರುತ್ತೆ ಅಂತ. ಸೊ ದಟ್ ಇಸ್ ದ ಭಕ್ತಿ ವಿ ಶುಡ್ ಹ್ಯಾವ್ ಇನ್ ಅವರ್ ಗುರುಸ್ ವರ್ಡ್ಸ್ ಅಂತ. ಜ್ಞಾನ ನಮ್ಗೆ ಪೂರ ಆಳವಾಗಿ ಇಳಿದು ನಮ್ಗೆ ಫಲ ನೀಡೋದಕ್ಕೆ ಅಂತ. ಆಮೇಲೆ ಪ್ರಸನ್ನಂ ಓಕೆ ಐ ಥಿಂಕ್ ಅದಾಯ್ತಲ್ಲ. Now you can go to the next shloka, 21. the next shloka is ದೂರ್ವಾರ ಸಂಸಾರ ದಾವಾಗ್ನಿ ತಪ್ತಂ ದೋದುಹ್ಯಮಾನಂ ದುರದೃಷ್ಟವಾತೈಃ ಭೀತಂ ಪ್ರಪನ್ನಂ ಪರಿಪಾಹಿ ಮೃತ್ಯೋಃ ಶರಣ್ಯಮನ್ಯೇ ಅದ್ಯದಹಂ ಶರಣ್ಯಂ ಅನ್ಯದ್ ಅಹಂ ನ ಜಾನೆ. ಅನ್ಯಂ ನ ಜಾನೆ. ಹಾ, ಸೊ ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಲೈಕ್ ಇದು ಶಿಷ್ಯ ಹೇಳ್ತಾ ಇರೋದು ಹಿಸ್ ಕರೆಂಟ್ ಸ್ಟೇಟ್ ಹೆಂಗೆ ಅರ್ಥ ಆಗಿದೆ ಅವ್ರಿಗೆ, ಇಲ್ಲ ಅವ್ರ ಸಂಸಾರದ ಹೇಗೆ ಹೌ ಇಸ್ ಹಿ ಸಫರಿಂಗ್ ಅಂತ ಅವರ ಸಫರಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ. ದೂರ್ವಾರ ಸಂಸಾರ ದಾವಾಗ್ನಿ ತಪ್ತಂ ಅಂತ. ಸೊ ಇದು ಹೇಗಿದೆ, ದಾವಾಗ್ನಿ ಅಂದ್ರೆ ಫಾರೆಸ್ಟ್ ಫೈರ್, ಕಾಡ್ಗಿಚ್ಚು ಅಂತ ಹೇಳ್ತಾರೆ. ಈ ಸಂಸಾರ ಹೇಗಾಗಿದೆ ಅಂದ್ರೆ ಒಂದ್ ಕಾಡ್ಗಿಚ್ಚಿನ ತರ ಆಗ್ತಾ ಇದೆ. ಇದ್ರಲ್ಲಿ ಎರಡು ಹೇಳ್ತಾರೆ ಗುರುಗಳು. ಒಂದು ಕಾಮಾಗ್ನಿ, ಅದೇ ಡಿಸ್ಕಸ್ ಮಾಡ್ದಂಗೆ ಒಂದು ಕರ್ಮ ಸೈಕಲ್. ಅದ್ರಲ್ಲಿ ಬೇರೆ ಟಾಕಲ್ಲಿ ಕೇಳ್ದಂಗೆ 3 ದೋಷಗಳಿರುತ್ತಂತೆ. ಬಿಕಾಸ್ ಆಫ್ ಇದು ಸ್ಪೇಸ್, ಟೈಮ್ ಅಂಡ್ ಆಬ್ಜೆಕ್ಟ್ ಲಿಮಿಟೇಷನ್. ಅದು ಕಾಲ, ವಸ್ತು ಮತ್ತೆ ದೇಶ, ಕಾಲ ವಸ್ತು, ಈ 3 ಲಿಮಿಟೇಷನ್ಸ್ ಇಂದ ನಮ್ಗೆ ಪೂರ್ತಿ ಆನಂದ ಸಿಗಲ್ಲ ಏನೇ ಪ್ರಯತ್ನ ಮಾಡಿದ್ರು. ಅದು 3 ದೋಷಗಳಂದ್ರೆ ಮಿಶ್ರ ತತ್ವ ಅಂತಾರೆ. ನಾವೇನನ್ನಾದ್ರೂ ಸಂಪಾದನೆ ಮಾಡಕ್ ಹೋದ್ರೆ ಅದಕ್ಕೆ ಸಮಯ ಬೇಕಾಗುತ್ತೆ, ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಎಫರ್ಟ್ಸ್ ಹಾಕ್ಬೇಕಾಗುತ್ತೆ. ಆಮೇಲೆ ಅದು ಉಳಿಸ್ಕೊಂಡ ಆದ್ಮೇಲೆ ಅದು ಕಳ್ಳೋದ್ರೆ ದುಃಖ ಆಗುತ್ತೆ. ಇದಾದ್ಮೇಲೆ ಮತ್ತೆ ನಾವು ಅದನ್ನ ಅತೃಪ್ತಿ ಭಾವನೆ ಬಂದ್ಬಿಡುತ್ತೆ. ಎಷ್ಟ್ ಸಿಕ್ಕಿದ್ರು, ಏನಾದ್ರು ಸಿಕ್ಕಿದ್ರೆ ನಮಗ್ ಮತ್ತೆ ಬೇಕು ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಇದು ಎಲ್ಲಾ ಬಂಧನಕ್ಕೆ ಕಾರಣ ಆಗುತ್ತೆ. ವಿ ಗೆಟ್ ಅಡಿಕ್ಟೆಡ್ ಟು ದೋಸ್ ಥಿಂಗ್ಸ್, ಈ 3 ಲಿಮಿಟೇಷನ್ಸ್ ಇಂದ. ಸೊ ಅದನ್ನ ಕರ್ಮಾಗ್ನಿ ಅಂತ ಹೇಳ್ತಾರೆ. ಸೊ ಆ ಕರ್ಮ ಬಂಧನದಲ್ಲೇ ಸಿಗಾಕೊಂಡ್ಬಿಡ್ತೀವಿ ಈ 3 ದೋಷಗಳಿಂದ. ಅದಾದ್ಮೇಲೆ ಸಂಸಾರ ದಾವಾಗ್ನಿ ಅಂತ ಹೇಳ್ತಾರೆ. ಸೊ ಸಂಸಾರ ದಾವಾಗ್ನಿನಲ್ಲಿ ಸೊ ಅಗೇನ್ ಈ ಸೈಕಲ್ ಕಂಪ್ಲೀಟ್ ಆಗಿಲ್ಲ ಈ ಬರ್ತ್ ಅಲ್ಲಿ. ಸೊ ವಿ ಟೇಕ್ ಮೋರ್ ಬರ್ತ್ಸ್, ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಆ ಸೈಕಲ್ ಅದ್ ಕಂಪ್ಲೀಟ್ ಆಗ್ತಾ ಇಲ್ಲ. ವಿ ಕೀಪ್ ಆನ್ ಟೇಕಿಂಗ್ ಬರ್ಡ್ಸ್ ಅಂಡ್ ಬರ್ಡ್ಸ್ ಅಜ್ಞಾನದಿಂದ. ಸೊ ಈ
ಈ ದಾವಾಗ್ನಿಯಿಂದ ನರಳ್ತಾ ಇರ್ಬೇಕಾದ್ರೆ ಅಂಡ್ ದೆನ್ ಇನ್ನೊಂದು ಹೇಳ್ತಾರೆ ಸಂಸಾರ ದಾವಾಗ್ನಿ ತಪ್ತು ದೋಧೂಯಮಾನಂ ದೋದೂಯಮಾನ ದುರದೃಷ್ಟವಾತೈಹಿ. ದೋದೂಯಮಾನಂ ದುರದೃಷ್ಟವಾತೈ ಅಂದ್ರೆ ದಟ್ಸ್ ದ ವಿಂಡ್ ಅಲ್ವಾ ಮ್ಯಾಮ್? Storms, cruel storms ಹಾ of misfortune. ಹಾ ದುರದೃಷ್ಟ ಅಂದ್ರೆ ಮಿಸ್ಫಾರ್ಚೂನ್. ದುರದೃಷ್ಟ ಅನ್ನೋ ಮಿಸ್ಫಾರ್ಚೂನ್ ಗಾಳಿ ನಲ್ಲಿ ಹ್ಮ್ ನಾನು ಐ ಎಮ್ ಬೀಯಿಂಗ್ ಟಾಸ್ಡ್. ಓಕೆ. ಸೊ ಇದು ದಿಸ್ ಇಸ್ ದ ಲೈಕ್ ದ ನೇಚರ್ ಆಫ್ ದ ಸಂಸಾರ. ಅದನ್ ಬಿಟ್ರೆ ಲೈಕ್ ವಿ ಆಲ್ಸೋ ಹ್ಯಾವ್ ಅ ಪರ್ಸನಲ್ ಥಿಂಗ್. ಸೊ ನಾವೇನೇ ಕಾರ್ಯಗಳು ಮಾಡಿದ್ರು ಪಾಪ ಪುಣ್ಯ ಬರ್ತಾ ಇರುತ್ತೆ. ಅಂಡ್ ಈ ಪಾಪ ಪುಣ್ಯಗಳಲ್ಲಿ ಎರಡು ಫಲ ಅಂತ ಹೇಳ್ತಾರೆ. ಒಂದು ದೃಷ್ಟ ಫಲ, ಒಂದು ಅದೃಷ್ಟ ಫಲ. ನಾವೇನಾದ್ರೂ ಚೆನ್ನಾಗಿರೋ ಅಡ್ಗೆ ಮಾಡಿದ್ರೆ ತಕ್ಷಣ ಹೇಳ್ಬಿಡ್ತಾರೆ ದಟ್ ಇಸ್ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ, ಅದು ದೃಷ್ಟ ಫಲ. ಬಟ್ ಅದರಿಂದ ಪಾಪ ಪುಣ್ಯಗಳು ಬರುತ್ತೆ ಯಾವಾಗೋ ನಮ್ಗೆ ಗೊತ್ತಾಗದೇ ಇರಂಗೆ. ಅದು ಅದೃಷ್ಟ ಫಲ. ಇಟ್ ಕಮ್ಸ್ ಇನ್ ಅ ಲೇಟರ್ ಪಾಯಿಂಟ್ ಆಫ್ ಟೈಮ್. ಬೇರೆ ಕಾಲದಲ್ಲಿ ಬರ್ಬೋದು, ಇಮಿಡಿಯೇಟ್ ಆಗಿ ತಿಂದಿದ್ದ ಎಫೆಕ್ಟ್ ತಿಂದಿದ್ದ could be good or bad later. ಲೇಟ್. ಸೊ ಅದು ಅದೃಷ್ಟ ಫಲ ಅಂತ ಹೇಳ್ತಾರೆ. ಸೊ ಇವಾಗ ವಿ ಡೋಂಟ್ ನೋ ಯಾವ ಟೈಮಲ್ಲಿ ಏನಾಗುತ್ತೆ, ಏನ್ ಬರುತ್ತೆ, ಈ ಹೆಲ್ತ್ ಹೇಗಿರುತ್ತೆ, ಇಲ್ಲ ವಿ ವಿ ಕಾಂಟ್ ಪ್ರೆಡಿಕ್ಟ್ ದ ಹೇಗ್ ಮುಂದೆ ಆಗುತ್ತೆ ಅಂತ. ಕರ್ಮ ಫಲಗಳನ್ನ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಸೊ ಇವಾಗ ಫಾರ್ ಅ ಜಿಜ್ಞಾಸು ಅದನ್ನೇ ಹೇಳ್ತಾರೆ ಗುರುಗಳು. ಲೈಕ್ ಆತ್ಮಜ್ಞಾನ ಪಡಿಬೇಕಾದ್ರೆ ಲೈಕ್ ವಿ ಆರ್ ನಾಟ್ ಪ್ರಿಪೇರ್ಡ್ ನೆಕ್ಸ್ಟ್ ಏನ್ ಬರುತ್ತೆ ಅಂತ. ಸೊ ಅದನ್ನೇ ಇಲ್ಲೂ ಹೇಳ್ತಾ ಇದ್ದಾರೆ ದಟ್ ದಿಸ್ ಇಸ್ ಅನ್ ಅದರ್ ಲೇಯರ್. ಮೊದಲನೇ ಲೇಯರ್ ಅಲ್ಲಿ ಈಸ್ ಆಡಿಂಗ್ ದಟ್ ಇಷ್ಟೊಂದು ಕಷ್ಟಗಳಿದೆ, ತಾಪತ್ರಯಗಳಿದೆ. ಅದಾದ್ಮೇಲೆ ಈ ದುರದೃಷ್ಟದ ಫಲ ಯಾವಾಗನ ಬರ್ಬೋದು. ದಿಸ್ ಇಸ್ ಅನ್ ಅದರ್ ಫಿಯರ್. ಆಮೇಲೆ ಬೀತಂ ಪ್ರಪನ್ನಂ ಪರಿಪಾಹಿ ಮೃತ್ಯು. ಬೀತಂ ಅನ್ನೋದು ಅದು ಐ ಆಮ್ ಫ್ರೈಟೆಂಡ್ ಬಿಕಾಸ್ ಆಫ್ ದಟ್. Because of ಓಕೆ. the above two things. From here, prapannam paripahi murtyu. ನನ್ನನ್ನ ಮೃತ್ಯುವಿಂದ ಕಾಪಾಡು. ಅದು that is one sentence. ಓಕೆ. ಫ್ರೈಟನ್ ಆದ್ಮೇಲೆ ನನ್ನ ಮೃತ್ಯುವಿಂದ ಕಾಪಾಡು ಅಂಡ್ ನಿಮ್ಮ ಶರಣಕ್ಕೆ ಬಂದಿದ್ದೀನಿ ಅಂತ ಶಿಷ್ಯ ಪ್ರಾರ್ಥಿಸ್ಕೊಂತಾರೆ ಗುರುಗಳು. Not only ಅನ್ಯದಹಂ ನ ಜಾನೆ ಅಂದ್ರೆ ನಿನ್ನ ಬಿಟ್ರೆ ನಂಗೆ ಬೇರೆ ಯಾರು ಗೊತ್ತಿಲ್ಲ ಯಾವ್ದು ಅಂತ. ರೆಫ್ಯೂಜ್ ಇಲ್ಲ ಅಂತ. ಇದು ಅಂತ. ಓಕೆ. Okay, good. ಸೊ ನೆಕ್ಸ್ಟ್ ಶ್ಲೋಕ. ಶಾಂತ ಮಹಂತೋ ನಿವಸಂತಿ ಸಂತೋ ವಸಂತವಲೋಕಹಿತಂ ಚರಂತಃ ತೀರ್ಣಾಃ ಸ್ವಯಂ ಭೀಮ ಭಾವರ್ಣಂ ಜಾನಾನ ಹೇತು ನಾನ್ಯಾನಪಿ ತಾರಯಂತ. ಅನ್ಯಾನಪಿ ತಾರಯಂತಹ. ಜಾನಾನ ಹೇತು ಅನ್ಯಾನಪಿ ತಾರಯಂತಹ. ಹ್ಮ್. ಸೊ ಗುರುಗಳು ಹೇಳ್ತಾ ಇದ್ದಾರೆ ನೀವು ಶಾಂತರು, ಮಹಾಂತರು. ಮಹಾಂತರು ಅಂದ್ರೆ ಶಾಂತ ಸ್ವರೂಪಿ, ಅದೇ ಪರಾಶಾಂತಿಯ ಜ್ಞಾನವನ್ನು ಪಡೆದು ಶಾಂತ ಸ್ಥಿತಿಯಲ್ಲಿರುವವರು. ಮಹಂತು ಈ ಮಹತ್ ಜ್ಞಾನವನ್ನು ಪಡೆದಿರುವ ಲೈಕ್ ಅದೇ ಹೇಳ್ತಾರೆ ಈ ಲೈಕ್ ಈ ಸಂಸಾರದ ಆವಾಗ್ನಿಯಲ್ಲಿ ಇಷ್ಟೊಂದು ನರಳಾಡ್ತಾರ ಜೊತೆ ದರ್ ಆರ್ ಫ್ಯೂ ಪೀಪಲ್ ನಿವಸಂತಿ ಸಂತೋ. ಸೊ ಈ ಸಂಸಾರದಲ್ಲೂ ದರ್ ಆರ್ ಪೀಪಲ್ ಹೂ ಹ್ಯಾಸ್ ಗಾನ್ ಬಿಯಾಂಡ್ ದ ಸಂಸಾರ. ಆ ಜ್ಞಾನವನ್ನು ಪಡೆದು ಶಾಂತರಾಗಿ ಇದ್ದಾರೆ. ವಸಂತ ಹೇಗಿದ್ದಾರೆ ಲೈಕ್ ಹೀಸ್ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅವ್ರು ಹೇಗೆ ಲೈಕ್ ಮೆಟಫಾರಿಕಲಿ ಹೇಳ್ತಾ ಇದ್ದಾರೆ ವಸಂತವ ಲೋಕಹಿತಂ ಚರಂತಹ ಅಂತ. ವಸಂತವತ್ ಲೋಕಹಿತಂ ಚರಂತಹ. ವಸಂತವತ್ ಲೋಕಹಿತಂ ಚರಂತಹ. ಅವರು ವಸಂತ ಋತುವಿನ ತರ. ಇವಾಗ ದಾವಾಗ್ನಿಯಲ್ಲಿ ಎಲ್ಲ ಸುಟ್ಟೋಗಿದೀವಿ. ಆ ವಸಂತ ಋತುವಿನಲ್ಲಿ ಹೇಗೆ ಚೈತನ್ಯ ಬರುತ್ತೋ ಹಾಗೆ ಲೈಕ್ ಹೀಸ್ ದ ರೇ ಆಫ್ ಹೋಪ್ ಅಂತ ಹೇಳ್ತಾ ಇದಾರ. ಆಮೇಲೆ ಲೋಕಹಿತಂ ಚರಂತಹ. ಸೊ ನಾವು ಇದು ವಿವೇಕ ಚೂಡಾಮಣಿ ಕೊನೆಯಲ್ಲಿ ನೋಡಿದ್ವಿ ದಟ್ ವಾಟ್ ಡಸ್ ದ ಗುರು ಡೂ. ಹಿ ಜಸ್ಟ್ ರೋಮ್ಸ್ ಅರೌಂಡ್ ದ ವರ್ಲ್ಡ್. ಲೋಕ ಕಲ್ಯಾಣಕ್ಕೋಸ್ಕರ ಯಾರ ಶಿಷ್ಯರು ಜ್ಞಾನ ಬೇಕು ಅಂತ ಹಂಬಲಿಸ್ತಾ ಇರ್ತಾರೋ, ಜಿಜ್ಞಾಸುಗಳಾಗಿರ್ತಾರೋ, ಅವ್ರ ಜ್ಞಾನ ಕೊಡ್ತಾ ಚಲಿಸ್ತಾ ಇರ್ತಾರೆ ಅಂತ ಅದನ್ನೇ ಈ ಶ್ಲೋಕದಲ್ಲೂ ಹೇಳ್ತಾ ಇದ್ದಾರೆ. ಇಲ್ಲಿ ಶಿಷ್ಯ is again from the bottom of his heart is praying to the guru. You are the peaceful, magnanimous thing like so many other saints who are like spring, Vasantavat,
ಆಮೇಲೆ ಇದು ನೀವ್ ಆಲ್ರೆಡಿ ಯು ಕ್ರಾಸ್ ದ ಓಷನ್ ಆಫ್ ಸಂಸಾರ. Now you please help and like others, you also help me to cross this samsara anta. Okay. Because it's part of students' dialogue only. ಹಾ But at the same time describing there are rishis and gurus like that anta. ಓಕೆ ವಾಸ್ ಕ್ರಾಸ್ಡ್ ಆಲ್ರೆಡಿ ಅಂತ. ಓಕೆ ಓಕೆ ಸೊ ನೆಕ್ಸ್ಟ್ ಶ್ಲೋಕ ಶ್ರೀ ಗುರು 23. ಹಾ Guru. 23 ಇದರಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಶ್ರೀ ಗುರುರುವಾಚ ಮಾ ಭೈಷ್ಟ ವಿದ್ವಂಸ್ತ್ವ ನಾಸ್ತ್ಯಪಾಯಃ ಸಂಸಾರ ಸಿಂಧೋಸ್ತರಣೇಸ್ತು ಪಾಯಃ ಏನೈವ ಯಾತಾ ಯತಯೋಸ್ಯ ಪಾರಂ ತಮೇವ ಮಾರ್ಗಂ ತವ ನಿರ್ದಿಶ್ಯಾಮಿ. ಸೊ ಇಲ್ಲಿ ಗುರು ಲೈಕ್ ಶಿಷ್ಯನ ಮಾತುಗಳನ್ನೆಲ್ಲ ಕೇಳ್ಬಿಟ್ಟು ಲೈಕ್ ಗುರುಗಳು ಹೇಳ್ತಾ ಇದ್ದಾರೆ ಲೈಕ್ ಲೈಕ್ ವಿದ್ವಾಂಸ ನೀನು ಲೈಕ್ ವಿದ್ವಾಂಸ್ತವ ನೀನು ತುಂಬಾ ತಿಳ್ಕೊಂಡಿರುವ ಶಿಷ್ಯ ಲೈಕ್ ನಿಂಗೆ ಆಲ್ರೆಡಿ ಗೊತ್ತಾಗಿದೆ ಈ ಸಂಸಾರ ಇಸ್ ಚೇಂಜಿಂಗ್ ಅಂಡ್ ಇದ್ರಲ್ಲಿ ಬರೀ ಸಫರಿಂಗ್ ಮಾತ್ರ ಇದೆ. ದಾವಾಗ್ನಿ ಅಂಡ್ ಅದ್ರ ಸ್ವರೂಪವನ್ನು ತಿಳಿದಿದ್ಯಾ ನೀನು ಹೇಗೆ ಸಂಸಾರದ ರಿಯಾಲಿಟಿ ಸತ್ಯತ್ವ ಏನಿದೆ ಅಂತ. ಆದ್ರೆ ಇಲ್ಲಿ ಮಾ ಭಯಿಷ್ಠ ಅಂದ್ರೆ ಅದರಿಂದ ಹೆದರ್ಕೊಂಬೇಡ, ಐ ಗಿವ್ ಯು ಅಭಯ. ಇಲ್ಲಿ ಗುರುಗಳು ಅಭಯ ನೀಡ್ತಾ ಇದ್ದಾರೆ ದಟ್ ಯು ನೀಡ್ ನಾಟ್ ಬಿ ವರಿಡ್, ನಿದ್ರಿಂದ ನೀನು ಯೋಚನೆ ಮಾಡಬೇಡ. ಅದರಿಂದ ಲೈಕ್ ಸಂಸಾರ ಸಿಂಧು ತರಣೇಪ್ಯುಪಾಯ ಇದ್ರಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಗೆ ಕೇಳ್ಕೊಂತಾರೆ ನನ್ನನ್ನು ಪಾರ್ ಮಾಡಿ ಅಂತ. ಸೊ ಇದ್ರಲ್ಲಿ ಹೇಳ್ತಾ ಇದ್ದಾರೆ ಎಷ್ಟೊಂದ್ ಜನ ಪಾರಾಗಿದ್ದಾರೆ, ಹೇಗೆ ಪಾರಾಗಿದ್ದಾರೆ ಅಂತ ಆ ಮಾರ್ಗದಲ್ಲೇ ನಾನು ನಿಂಗೆ ಅವ್ರು ಹೇಗೆ ಪಾರಾಗಿದಾರೋ ಅದೇ ಮಾರ್ಗದಲ್ಲಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಓಕೆ ನೆಕ್ಸ್ಟ್ ಶ್ಲೋಕ ಅಜ್ಞಾನ ಯೋಗಾತ್ಮ ಪರಮಾತ್ಮನಾಸ್ತವ ಯಾನಾತ್ಮ ಬಂಧಸ್ತತ ಏವ ಸಂಸ್ಕೃತಿಃ ತಯೋರ್ವಿವೇಕೋದಿತ ಬೋಧವಹ್ನಿಃ ಅಜ್ಞಾನ ಕಾರ್ಯಂ ಅಜ್ಞಾನಕಾರ್ತ ನಿನ್ನದ್ರಲ್ಲಿ ಕಾರ್ಯಂ ಇದೆಯಾ? ಅಜ್ಞಾನ ಕಾರ್ಯಂ ಇದೆ. ಓಕೆ ಅಜ್ಞಾನ ಕಾರ್ಯಂ ಪ್ರದಹೇತು ಸಮೂಲಂ. ಓಕೆ ಕರೆಕ್ಟ್. ಅಜ್ಞಾನ ಕಾರ್ಯಂ ಪ್ರದಹೇತ್ ಸಮೂಲಂ. ಸಮೂಲಂ. ಸೊ ಇದು ಆಕ್ಚುಲಿ ಒಂದು ಇಂಪಾರ್ಟೆಂಟ್ ಶ್ಲೋಕ ಆಗುತ್ತೆ. ನಾವು ಮೇನ್ ಡಿಸ್ಕಷನ್ಸ್ ಮಾಡ್ಬೇಕಾದ್ರೂ ಹೇಳ್ತೀವಿ ಲೈಕ್ ದಿಸ್ ಇಸ್ ದಿ ಸಮರಿ ಶ್ಲೋಕ. ಇದಾದ್ಮೇಲೆ ಎಲ್ಲ ಡಿಸ್ಕಷನ್ಸು ಒಂದೇ ಕ್ವೆಶನ್ಸ್ ಆಗಿ ಬರುತ್ತೆ ಅಂತ. ಸೊ ಇದರಲ್ಲಿ ಇಷ್ಟೊತ್ತರೆಗೂ ಅವರೆಲ್ಲ ಹೇಳಿದ್ದಾರೆ ಶಿಷ್ಯ ಗುರುಗಳಿಗೆ ಏನೇನ ಅವ್ರಿಗೆ ಅವ್ರು ತಿಳ್ಕೊಂಡಿರೋದ್ ಬಗ್ಗೆ. ಸೊ ಇದರಲ್ಲಿ ಗುರುಗಳನ್ನ ನಂಗನ್ಸಿದ ಪ್ರಕಾರ ಡಯಾಗ್ನೈಸ್ ಮಾಡಿ ಹೇಳ್ತಾರೆ. ಡಯಾಗ್ನೋಸಿಸ್ ಅದರಲ್ಲಿ ಭವರೋಗ ಅಂತ ಏನ್ ಹೇಳ್ತಾರೆ, ಆ ಭವರೋಗದ ಕಾರಣ ಏನು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇದ್ರಲ್ಲಿ ಫಸ್ಟ್ ಹೇಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪರಮಾತ್ಮ ಸ್ತವ. ಸೊ ಇದ್ರಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಅಜ್ಞಾನ ಯೋಗಾತ್ ಪರಮಾತ್ಮ ನಸ್ತವ ಯಾನಾತ್ಮ ಬಂಧಸ್ತತ ಏವ ಸಂಸ್ಕೃತಿ. ಅಜ್ಞಾನ. ಓಕೆ ಸೊ ಅಜ್ಞಾನದಿಂದ ಲೈಕ್ ಹೇಗೆ ಒಂದ್ ಎಕ್ಸಾಂಪಲ್ ತಗೊಬಹುದು. ಇವಾಗ ಸೂರ್ಯ ಆಕಾಶದಲ್ಲಿ ಇದ್ದಾಗ ಅದ್ರ ಮುಂದೆ ಒಂದ್ ಚಿಕ್ಕ ಮೋಡ ಬಂದು ಕವರ್ ಮಾಡುತ್ತೆ. ಸೊ ಆ ಕವರ್ ಮಾಡಿದಾಗ ಸೂರ್ಯ ಕಾಣಿಸಲ್ಲ, ಲೈಕ್ ಹಂಗೆ ಮರೆಮಾಚುತ್ತೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಲೈಕ್ ನಿನ್ನ ನಿಜ ಸ್ವರೂಪ ಪರಮಾತ್ಮ, ಲೈಕ್ ನೀನು ಮತ್ತೆ ಪರಮಾತ್ಮ ಒಂದೇನೆ. ಬಟ್ ಅಜ್ಞಾನ ಯೋಗಾತ್ ಪರಮಾತ್ಮ ನಸ್ತವಃ. ಸೊ ಈ ಅಜ್ಞಾನದ ಕಾರಣದಿಂದ ಪರಮಾತ್ಮ ನಿನ್ನ ನಿಜ ಸ್ವರೂಪ ನಿನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರೂಟ್ ಕಾಸ್ ಇಸ್ ಅಜ್ಞಾನ ಇಸ್ ದ ಕಾಸ್ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಇಷ್ಟೊಂದೆಲ್ಲ ನರಳಾಡ್ತಾ ಇದೀವಿ ಅಂದ್ರೆ ಅದು ಅಜ್ಞಾನದಿಂದ ಅಂತ ಹೇಳ್ತಾ ಇದ್ದಾರೆ. ಏವಂ ಸಂಸ್ಕೃತಿ. ಸೊ ಈ ಅಜ್ಞಾನ ಬಂಧನನ ಹೇಗ್ ಕಳ್ಸೋದು ಅಂದ್ರೆ
ಇಲ್ಲ, ಈ ಅಜ್ಞಾನದಿಂದಾನೇ ನೀನ್ ಈ ಓಕೆ ಜನ್ಮ ಬರ್ತ್ ಸಂಸ್ಕೃತಿ ಅಂದ್ರೆ ಈ ತಿರ್ಗಾ ಬರ್ತು ಡೆತ್ತು ಎಲ್ಲ ಆಗ್ತಾ ಇರೋದು ನಿನಗೆ. ಓಕೆ 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 ಹಾ. ಅದನ್ನ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾ. ಓಕೆ, ಹ್ಮ್. ಸಂಸ್ಕೃತಿ ಅಂದ್ರೆ ಸಂಸಾರದ ಹಾ, ಪುನರಪಿ ಸಿಕ್ಕಾಕೊಂಡಿದ್ಯಾ? ಜನನ ಪುನರಪಿ ಮರಣಂ ಅದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಇದರಿಂದ ಹೊರಗಡೆ ಹೇಗ್ ಬರೋದು ಅಂದ್ರೆ ತಯೋರ್ ವಿವೇಕೋದಿ ಬೋಧವಹ್ನಿ ಅಂದ್ರೆ ಈ ವಿವೇಕದ ಅಗ್ನಿಯಿಂದ ಅದನ್ನೇ ಹೇಳ್ತಾರೆ. ಈ ಕರ್ಮಾಗ್ನಿ ದಾವಾಗ್ನಿಯನ್ನ ನಾಶ ಮಾಡೋದು ಜ್ಞಾನಾಗ್ನಿ ಅಂತ. ಸೊ ಈ ಆತ್ಮ ಅನಾತ್ಮ ವಿವೇಕದಿಂದ ನಮ್ಗೆ ಈ ಕರ್ಮ ಬಂಧನ, ಈ ಅಜ್ಞಾನ ಇಲ್ಲ, ನೀನ್ ಹೇಳೋದು ಕರೆಕ್ಟು. ಫ್ರಮ್ ನಿನ್ ವಿವೇಕದಿಂದ ಈ ಅಜ್ಞಾನ ಪೂರ್ತಿ ಕಳ್ಚ್ಕೋಬಹುದು ನೀನು ಅಂತ. ಅದೇಗೆ ಥ್ರೂ ಜ್ಞಾನ ಅಂತ. ಹಾ ಕರೆಕ್ಟ್. ಅದನ್ನೇ ಆಕ್ಚುಲಿ ಗುರುಜಿ ಅದೇ. ಹೇಳಿದ್ರು ಹಾ. ದಟ್ ಇಲ್ಲಿ ಅಜ್ಞಾನ ಕಾರ್ಯಂ ಹಾ. ವರ್ಡ್ ದಟ್ ಕಾರ್ಯ ಕಾರಣ ಸಂಬಂಧ ಎರಡೂ ಮುಗ್ದೋಗುತ್ತೆ. ಸೊ ದ ಕಾರ್ಯ ಇಸ್ ಅಜ್ಞಾನ. ಅಜ್ಞಾನ ಅಂದ್ರೆ ಲೈಕ್ ನಾನ್ ದೇಹ ಮನ ಬುದ್ಧಿ ಅಂತ ಅಹಂಕಾರದಲ್ಲಿರುತ್ತೆ. ಸೊ ಅಹಂಕಾರದಿಂದ ಕಾರ್ಯಂ ಕಾರಣ ಇಸ್ ದಟ್ ಅಜ್ಞಾನ ಅಹಂಕಾರ, ಕಾರ್ಯಂ ಇಸ್ ದಟ್ ಮಮಕಾರ ಅನ್ಸುತ್ತೆ. ಸೊ ಎರಡು ಕಳ್ಚ್ಕೊಂಡು ಹೋಗುತ್ತೆ ಅಂತ. ಅದೇ ಏನು ಅಂದ್ರೆ ನಿನ್ನ ಅಜ್ಞಾನದಿಂದ ನೀನು ಪರಮಾತ್ಮ ಸ್ವರೂಪನಾದ್ರೂ ನಿನಗೆ ಗೊತ್ತಿಲ್ಲದೆ ನೀನ್ ಜೀವಾತ್ಮ ಅನ್ಕೊಂಡಿದ್ದೀಯ. ಆದ್ರೆ ಈ ಒಂದು ಅಜ್ಞಾನದ ರೂಟ್ ಅಂಡ್ ಬ್ರಾಂಚ್ ಸಮೇತ ಹೇತು ಸಮೂಲಂ ಪೂರ್ತಿ ಅದು ನಾಲೆಡ್ಜ್ ಇಂದ, ಜ್ಞಾನದಿಂದ ನೀನು ಸುಟ್ಟಾಕ್ಬೋದು. ಆವಾಗ ನಿನಗೆ ಈ ಇದು ಸೆಲ್ಫು ನಾನ್ ಸೆಲ್ಫು, ಆತ್ಮ ಅನಾತ್ಮ ಬಗ್ಗೆ ನೀನು ಅರ್ಥ ಮಾಡ್ಕೊಳ್ತೀಯ. ಅದಕ್ಕೆ ವಿವೇಕ ಬೇಕು ಅಂತ ಹೇಳ್ತಾ ಇದ್ದಾನೆ ಗುರು ಇಲ್ಲಿ. ವಿವೇಕದಿಂದ ನೀನು ಅದ ಅರ್ಥಕೊಳ್ಬಹುದು ಅಂತ ಹೇಳ್ತಾ ಇದ್ದಾನೆ. ಓಕೆ. ಇನ್ನೇನಾದ್ರೂ ಇದೆಯಮ್ಮ ಹೇಳೋದು? ಇಲ್ಲ ಎನಿಬಡಿ ಎಲ್ಸ್ ವಾಂಟ್ಸ್ ಟು ಆಡ್ ಟು ದಿಸ್? ಅಂದ್ರೆ ಇಲ್ಲಿ ಗುರುಗಳ ಇಂಪಾರ್ಟೆಂಟ್ ಅನ್ನ ಈ ಶ್ಲೋಕಗಳು ಹೇಳುತ್ತೆ. ಅದೇ ಇವಾಗ ಮುಮುಕ್ಷ ಅವನ್ಗೇನೆಲ್ಲ ಕ್ವಾಲಿಟೀಸ್ ಇರ್ಬೇಕೋ ಅವನು ಗುರುಗಳು ನೋಡ್ಕೊಂಡು ಹೋದಾಗ ಅವನ ಪೂರ್ವ ಜನ್ಮದ ಅಥವಾ ಅವನ ಏನೋ ನಾಲೆಜ್ ಇಂದ ಒಂದು ಒಳ್ಳೆ ಗುರು ಸಿಕ್ಕಿದ್ರೆ ಆ ಗುರು ಸನ್ನಿಧಿಯಲ್ಲಿ ಹೋಗಿ ಅವ್ರಿಗೆ ಸೇವೆಗಳು ಮಾಡಿ, ನಾವಿವಾಗ ಕೃಷ್ಣ ರಾಮ ಸೀರಿಯಲ್ ಎಲ್ಲ ನೋಡಿದಾಗ ಅವ್ರು ಹೋಗಿ ಏನೆಲ್ಲ ಸೇವೆಗಳು ಮಾಡ್ತಾರೆ. ಅದ್ರಲ್ಲಿ 10 ಜನ ಶಿಷ್ಯರಲ್ಲಿ ಯಾರೋ ಒಬ್ಬ ಸೆಲೆಕ್ಟ್ ಮಾಡ್ಕೋತಾರೆ. ಅವ್ರಿಗೆ ಗೊತ್ತಾಗತ್ತ ಅವನ ನಡೆ ನುಡಿ ಅವನ ಬಿಹೇವಿಯರ್ ಎಲ್ಲ ನೋಡ್ತಾ ಇವನು ಇದಕ್ಕೆ ಅಂತ. ಆ ಶಿಷ್ಯನು ಮತ್ತೆ ಪ್ರಶ್ನೆ ಕೇಳ್ದ ಹಾಗೆ ಅಂತ. ನಮ್ಗೆ ಅಜ್ಞಾನ ಇಲ್ಲಿ ಏನಂದ್ರೆ ಈ ಕೊನೆ ಶ್ಲೋಕದ ಏನಂದ್ರೆ ಅಜ್ಞಾನದಿಂದ ನಾನು ದೇಹ ಅನ್ನೋ ಒಂದು ಬುದ್ಧಿ ನಮ್ಗೆ ಬಂದ್ಬಿಟ್ಟಿದೆ. ನಾನು ಅನ್ನೋದಕ್ಕೆಲ್ಲ ನಾವ್ ದೇಹ ಆಡ್ ಮಾಡ್ತೀವಿ. ಬಟ್ ನೀನ್ ಆ ದೇಹ ಅಲ್ಲ, ನೀನೇ ಪರಮಾತ್ಮ. ಅದನ್ನ ನೀನು ಇದ್ರಿಂದ ಹೋಗ್ಲಾಡ್ಸ್ಕೋಬಹುದು ಅನ್ನೋದನ್ನೇ ಈ ಕೊನೆ ಶ್ಲೋಕದ ಅಜ್ಞಾನದಿಂದ ನಾನು ದೇಹ ಬುದ್ಧಿ ಮನ್ಸು ಅನ್ನೋದು ನಮಗ್ ಬಂದ್ಬಿಟ್ಟಿರುತ್ತೆ ಶಿಷ್ಯನ್ಗೆ. ಅದನ್ನ ಇಲ್ಲಿ ನೀನು ಮುಂದೆ ಜ್ಞಾನ ತಗೋತಾ ಹೋಗ್ಲಾಡ್ಸ್ಕೋಬಹುದು. ನಮ್ಮಿದ್ರಲ್ಲಿ ಗುರು ಪರಂಪರೆಯಲ್ಲಿ ಎಲ್ಲಿಂದ ನಾರದರಿಂದ ನೋಡಿದ್ರು ಎಲ್ಲ ಗುರುಯಿಂದನೇ ಬಂದಿರೋದು. ರಾಮಕೃಷ್ಣ ತಗೊಂಡ ರಮಣಶ್ರೀ. ಸೊ ಗುರುಯಿಂದನೇ ನಾವ್ ಇದನ್ನೆಲ್ಲ ಕೇಳಕ್ಕಾಗೋದು. ಇಲ್ಲ ಅಂದ್ರೆ ನಾವೇ ಏನೋ ಕೇಳಿ ನಾವೇ ಏನೋ ಓದಿದ್ರೆ ಅದು ಅರ್ಥ ಹೊಂದಿದ್ರೆ ನಾವ್ ಅಪಾರ್ಥ ಮಾಡ್ಕೊಳ್ಳೋದೇ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಗುರು ಇಂಪಾರ್ಟೆಂಟು. ಏನೇ ಆದ್ರೂ ಗುರು ಬಳಿ ಹೋಗಿ ನಾವು ಪ್ರಶ್ನೆ ಮಾಡ್ತಾ ಅವರಿಗೆ ಸೇವೆ ಮಾಡ್ತಾ ಏನ್ ಬೇಕಾದ್ರೂ ಕಲ್ತ್ಕೋಬಹುದು. ಅವಾಗ ಅದ್ ಏನ್ ಕಲ್ತಿದ್ದೆಲ್ಲ ಚೆನ್ನಾಗಿ ನಾವು ಶ್ರವಣ ಮನನ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ ಅನ್ನೋದನ್ನೇ ಈ ಶ್ಲೋಕಗಳು ವಿವರಣೆ ಕೊಡುತ್ತೆ. ಇನ್ಯಾರಾದ್ರೂ ಏನಾದ್ರು ಹೇಳ್ತೀರಾ? ರಾಜೇಶ್ವರಿ, ಉಷಾ? ಇಲ್ಲ ಮೇಡಮ್, ಅವರೆಲ್ಲ ಹೇಳಿರೋದು ಅರ್ಥ ಆಗಿದೆ. ಏನಿಲ್ಲ, ಹೇಳಿದಾಳೆ. ರಾಜೇಶ್ವರಿ, ಅವಳು ಇನ್ಯಾರಾದ್ರೂ ಹೇಳಿದಾಳೆ. ಹೇಳ್ತೀರಾ? ಇವಳಿದ ಶ್ರುತಿ ಇದ್ದಾಳ? ಇಲ್ಲ ಜಾಯ್ನ್ ಆಗಿಲ್ಲ. ಇಲ್ವಾ? ಓಕೆ. ಸೊ ನಾನ್ ಸಮರೈಸ್ ಮಾಡ್ಲಾ? ಹಾ. ಓಕೆ. ಇವಾಗ ನಾವು ವಿವೇಕ್ ಚೂಡಾಮಣಿ ಮಾಡ್ತಾ ಇರೋದು ಇವತ್ತು ಯಶ್ಮಿತಾ ಹೇಳಿದ್ಮೇಲೆ ವಿ ಹ್ಯಾವ್ ಕಂಪ್ಲೀಟೆಡ್ ದ ಇಂಟ್ರಡಕ್ಷನ್ ಪಾರ್ಟ್ ಆಫ್ ವಿವೇಕ್ ಚೂಡಾಮಣಿ. ಈ ಶ್ಲೋಕ 1ರಿಂದ 24 ಇಂಟ್ರೊಡಕ್ಷನ್, ಅದನ್ನು ಅವತಾರಿಕ ಅಂತ ಹೇಳ್ತಾರೆ. ಆಮೇಲೆ 25ರಿಂದ 60 ನೆಕ್ಸ್ಟ್ 35 ಶ್ಲೋಕದಲ್ಲಿ ಈ ಇದು ಶಿಷ್ಯನಾದವನು 7 ಕ್ವಶನ್ಸ್ ಕೇಳ್ತಾನೆ. ಆ 7 ಕ್ವಶನ್ಸ್ಗೂ ಆ ಆರ್ಡರ್ನಲ್ಲ, ಬೇರೆ ಆರ್ಡರ್ನಲ್ಲಿ ಗುರು ರಿಪ್ಲೈ ಕೊಡ್ತಾನೆ. ಅದನ್ನ ನಾವು ನೆಕ್ಸ್ಟ್ 35 ಶ್ಲೋಕದಲ್ಲಿ ನೋಡ್ತೀವಿ.
ಸೊ ಇವಾಗ ಈ ಫಸ್ಟ್ ಅವತಾರಿಕಾದಲ್ಲಿ ನಾವೇನು ಅಂದ್ರೆ ಶಂಕರಾಚಾರ್ಯ ಫಸ್ಟ್ ಹೇಳಿರೋದು, ನಾನು ಇದು 24ಕ್ಕೂ ಸಮರೈಸ್ ಮಾಡ್ಬಿಡ್ತೀನಿ. ಫಸ್ಟ್ ಅಲ್ಲಿ ಮೊದಲು ನಮ್ಗೆ ಶಂಕರಾಚಾರ್ಯ ನಮ್ಗೆ ನಾವ್ ಎಷ್ಟು ಅದೃಷ್ಟ ಮಾಡಿದ್ವಿ ಈ ಒಂದು ಮನುಷ್ಯ ಜನ್ಮ ಬರಕ್ಕೆ ಅಂತ. ದುರ್ಲಭ ಮನುಷ್ಯ ಜನ್ಮ ಹೇಳಿದಾರಲ್ಲ ಮೊದ್ಲಲ್ಲೇ, ಈ ಮನುಷ್ಯ ಜನ್ಮ ನಮಗ್ ಪಡೆಯಕ್ಕೆ ಎಷ್ಟು ನಾವು ಪುಣ್ಯ ಮಾಡಿದ್ವಿ. ಆಮೇಲೆ ಈ ಮನುಷ್ಯ ಜನ್ಮ ಪಡೆದ್ಮೇಲೆ ನಮ್ಮ ಗುರಿ ಏನಿರ್ಬೇಕು, ಮೋಕ್ಷ ಇರ್ಬೇಕು. ಸೊ ಅದಕ್ಕೋಸ್ಕರ ಯಾರು ಪ್ರತಿ ಮನುಷ್ಯನು ಮೋಕ್ಷದ ಕಡೆ ಹೋಗ್ಬೇಕು. ಸೊ ಆ ಮೋಕ್ಷದ ಕಡೆ ನಾವು ಹೋಗದೆ ಇದ್ರೆ ಈ ಬಂದಿರೋ ಈ ಮನುಷ್ಯ ಜನ್ಮ ವ್ಯರ್ಥ ನಮಗೆ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಇವಾಗ ಮತ್ತೆ ಮೋಕ್ಷ ಪಡೀಲೇಬೇಕು ಮನುಷ್ಯ ಜನ್ಮ ಬಂದ್ಮೇಲೆ. ಆ ಮೋಕ್ಷ ಹೇಗ್ ಪಡೆಯೋದು? ಅದಕ್ಕೆ ಮೋಕ್ಷಕ್ಕೆ ಒಂದು ಸಾಧನೆ ಬೇಕಲ್ಲ. ಅದಕ್ಕೆ ಸಾಧನೆ ಏನು ಅಂದ್ರೆ ಜ್ಞಾನ, ಆತ್ಮಜ್ಞಾನ. ಆತ್ಮಜ್ಞಾನದಿಂದನೇ ಮೋಕ್ಷ ಸಾಧನೆ ಆಗತ್ತೆ ಅಂತ ಹೇಳಿ ಶಂಕರಾಚಾರ್ಯ ಹೇಳ್ತಾರೆ. ಬಟ್ ಆತ್ಮಜ್ಞಾನನ ಹೇಗೆ ಪಡೆಯೋದು? ಆತ್ಮಜ್ಞಾನನೇ ಹೇಗೆ ಪಡೆಯೋದು? ಅದಕ್ಕೆ ಆತ್ಮ ವಿಚಾರ ಮಾಡ್ಬೇಕು, ವೇದಾಂತಿಕ್ ಎನ್ಕ್ವೈರಿ. ಆತ್ಮ ವಿಚಾರದಿಂದ ನಾವು ಆತ್ಮಜ್ಞಾನ ಪಡೆಯಕ್ಕಾಗತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ವೇದಾಂತ, ಸೊ ಅದಕ್ಕೋಸ್ಕರ ವೇದಾಂತದ ಎನ್ಕ್ವೈರಿ ಅಂದ್ರೆ ಆತ್ಮಜ್ಞಾನದ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು, ಆತ್ಮನ ಬಗ್ಗೆ ನಾವು ತಿಳ್ಕೊಳ್ಳೋದು. ಸೊ ಅದರಿಂದ ನಾವು ಮೋಕ್ಷಕ್ಕೆ ಪಡೆಯೋಕ್ ಸಾಧ್ಯ ಅಂತ. ಸೊ ಇದೆಲ್ಲ ಆಗ್ಬೇಕಾದ್ರೆ ಈ ವೇದಾಂತ ಆತ್ಮವಿಚಾರ ನಮ್ಗೆ ಆಗ್ಬೇಕಾದ್ರೆ ನಮ್ಮಿಂದ ನಾವು ಮಾಡ್ಕೊಳಕ್ ಆಗಲ್ಲ. ಸೊ ಅದಕ್ಕೋಸ್ಕರನೇ ಅದಕ್ಕೆ ಒಂದು ಗುರು ಬೇಕು ನಮಗೆ. ವಿ ಶುಡ್ ಬಿ ಹೆಲ್ಪ್ಡ್ ಅಂಡ್ ಅಸಿಸ್ಟೆಡ್ ಇನ್ ಅವರ್ ಸಾಧನಾ ಬೈ ಅ ಗುರು. ಸೊ ಒಬ್ಬ ಗುರು ಬೇಕು ಅಂದ್ರೆ ಅದಕ್ಕೆ ನಾವು ಶಿಷ್ಯನಾಗ್ಬೇಕು ಮೊದ್ಲು ಅಲ್ವಾ? ಸೊ ಗುರು ಹತ್ರ ಹೋಗಿ ನಾವು ವಿಚಾರ ಮಾಡ್ಬೇಕು, ನೀವು ಹೇಳ್ಕೊಡಿ ಅಂತ ಕೇಳಕ್ಕೆ ಅದಕ್ಕೆ ನಾವು ಕ್ವಾಲಿಫೈಡ್ ಸ್ಟೂಡೆಂಟ್ ಆಗಿರ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಅದಕ್ಕೇನ್ ಪ್ರೋಗ್ರಾಮು, ಅದಕ್ಕೆ ಫಸ್ಟ್ ಹೇಳ್ತಾರೆ ಗುರು ಶಿಷ್ಯ ಲಕ್ಷಣಗಳು ಹೇಳ್ತಾರೆ. ಅದ್ರಲ್ಲಿ ಮೊದಲು ನಾವು ನೋಡಿದ್ದೀವಿ ಶಿಷ್ಯನ ಲಕ್ಷಣಗಳೇನಿರ್ಬೇಕು ಅಂತ. ಅದೇ ವಿವೇಕ, ವೈರಾಗ್ಯ, ಷಡ್ ಸಂಪತ್ತಿ, ಮೋಕ್ಷ ಅಂತ. ಅದು ಇಂಗ್ಲಿಷ್ ನಲ್ಲಿ 4 Ds ಅಂತಾರೆ. ಡಿಸ್ಕ್ರಿಮಿನೇಷನ್, ಡಿಸ್ಪ್ಯಾಷನ್, ಡಿಸಿಪ್ಲಿನ್ ಅಂಡ್ ಡಿಸೈರ್ ಫಾರ್ ಮೋಕ್ಷ ಅಂತ ಹೇಳ್ತಾರೆ. ಸೊ ಇದು 4 Dಗಳಿರ್ಬೇಕು. ಸೊ ಈ 4 ನಮಗೆ ಇದ್ರೇನೆ ನಾವು ಅದಕ್ಕೆ ಒಂದು ಗುರು ಹತ್ರ ಹೋಗಿ ಆತ್ಮಜ್ಞಾನಕ್ಕೆ ಕೇಳೋ ಅರ್ಹತೆ ನಮಗಿರೋದು. ಸೊ ಇದನ್ನ ನಾವು ಬೆಳೆಸ್ಕೋಬೇಕು. ಇದು ಇದ್ರೆ ಒಳ್ಳೇದು. ಇಲ್ದೇ ಏನ್ ಮಾಡೋದು? ಅದಕ್ಕೆ ತಿರ್ಗಾ ಮೊದಲು ಸಾಧನೆ ಮಾಡ್ಬೇಕು. ಕರ್ಮಯೋಗ, ಉಪಾಸನ ಯೋಗ ಮಾಡ್ಬೇಕು. ಅಫ್ಕೋರ್ಸ್ ಉಪಾಸನ ಯೋಗ ಇಸ್ ಪಾರ್ಟ್ ಆಫ್ ಕರ್ಮಯೋಗ ಅಲ್ಲಿ, ಬಟ್ ಕರ್ಮಯೋಗ ಪ್ಯೂರಿಫೈಸ್ ದ ಮೈಂಡ್, ಉಪಾಸನಾ ಯೋಗ ಮೇಕ್ಸ್ ಯೋರ್ ಮೈಂಡ್ ಫೋಕಸ್. ಸೊ ಇದನ್ನ ಈ ಕರ್ಮ ಉಪಾಸನ ನಾವು ಪ್ರಾಕ್ಟೀಸ್ ಮಾಡ್ತಾ ನಾವು ಈ 4 ಲಕ್ಷಣಗಳಿದೆಯಲ್ಲ, ವಿವೇಕ, ವೈರಾಗ್ಯ, ಷಡ್ ಸಂಪತ್ತಿ, ಮುಮುಕ್ಷತ್ವ, ಸ್ವಲ್ಪ ಮಟ್ಟಿಗೆ ಬೆಳೆಸ್ಕೋಬಹುದು. ಆಮೇಲೆ ಇದು ಬೆಳೆಸ್ಕೊಂಡ್ಮೇಲೆ ನಾವು ಒಂದು ಗುರು ಹತ್ರ ಹೋದಾಗ ಆ ಗುರು ಎಂತವನಿರ್ಬೇಕು? ಅದನ್ನೇ ಇವತ್ತು ಇವಳು ಹೇಳಿದ್ದು, ಯಶ್ಮಿತಾ ಹೇಳಿದ್ದು, ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ಬೇಕು ಅಂತ. ಇಲ್ಲಿ ಶ್ರೋತ್ರಿಯ ಅಂದ್ರೆ ಮುಖ್ಯವಾಗಿ ಬ್ರಹ್ಮನಿಷ್ಠ ಅಂದ್ರೆ ಬ್ರಹ್ಮಜ್ಞಾನ ಇರೋನು, ಬ್ರಹ್ಮನಲ್ಲಿ ಲೀನ ಆಗಿರೋನು, ಅವನಿಗೆ ಆ ಬ್ರಹ್ಮಜ್ಞಾನ ಇರ್ಬೇಕು. ಆದ್ರೆ ಅದು ಇದ್ರೆ ಮಾತ್ರ ಸಾಲದು, ಅವನು ಹೇಳ್ಕೊಡೋ ಅವನಿಗೆ ಎಬಿಲಿಟಿನೂ ಬೇಕು ಅಲ್ವಾ? ಕಮ್ಯುನಿಕೇಟ್ ಮಾಡೋ ಎಬಿಲಿಟಿನೂ ಬೇಕು. ಸೊ ಅದಕ್ಕೆ ಶ್ರೋತ್ರಿಯ ವೆರಿ ಇಂಪಾರ್ಟೆಂಟ್. ಶ್ರೋತ್ರಿಯ ಅಂದ್ರೆ ಏನು ಅಂದ್ರೆ, ಈಸ್ ನಾಟ್ ಅ ಗುರು ಹೂ ಹಸ್ ಜಸ್ಟ್ ಒಂದು ಬುಕ್ ಓದಿ ಏನೋ ಹೇಳಿ ಹೇಳ್ಕೊಡೋದು. ಇವಾಗ ಮನೇಲಿ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕಂದ್ರೆ ನಿನ್ ಟೆಕ್ಸ್ಟ್ ಬುಕ್ ತೆಗೆದುಕೋಬಾ, ನೋಡ್ತೀನಿ, ನಿನ್ ಟೀಚರ್ ನೋಟ್ಸ್ ತೆಗೆದುಕೋಬಾ, ಅದನ್ನ ನೋಡಿ ಅದನ್ನ ಹೇಳ್ಕೊಡ್ತಾರೆ ಅಲ್ವಾ? Whereas in a school, a teacher who teaches the student comes prepared. ಇವತ್ತು ಈ ಟಾಪಿಕ್ ಮಾಡ್ಬೇಕು, ಈ ಎಕ್ಸ್ಪೆರಿಮೆಂಟ್ ತೋರಿಸ್ಬೇಕು, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು. ಶಿ is supposed to come prepared with a lesson planning. So alwa she is, and through continuously teaching this way, she knows how to start. There should be an introduction, there should be recapitulation, then the subject is introduced linking to the previous topic. ಆಮೇಲೆ ಅದಕ್ಕೆ ಏನೇನು aids ಬೇಕೋ the teacher will use, and then she will conclude and she will recapitulate. So this is all a method, lesson planning ಅಂತ ಹೇಳ್ತಾರೆ ಒಂದು ಟೀಚಿಂಗ್ ನಲ್ಲಿ. So a teacher who has studied formally only can give the lesson in a proper way. ಇವಾಗ ಯಾರ್ಯಾರೋ ಟೀಚರ್ ಆಗಕ್ಕಾಗಲ್ಲ, ಅದಕ್ಕೆ B.Ed ಮಾಡ್ಬೇಕು, M.Ed ಮಾಡ್ಬೇಕು to become a qualified teacher ಅಂತ ಹೇಳೋದು
ಅಲ್ವಾ? ಸೊ ಮೆಡಿಸನ್ ನಾವ್ ಎಷ್ಟೇ ಓದಿದ್ರು ಕೂಡ ಟಿಲ್ ವಿ ಡೂ MBBS ಕೋರ್ಸ್ ವಿ ವೋಂಟ್ ನೋ ಹೌ ಟು ಟ್ಯಾಕಲ್ ಸಿಚುಯೇಷನ್. ಹಾಗೆ ಎಲ್ಲದಕ್ಕೂ ಒಂದೊಂದು ಕ್ವಾಲಿಫಿಕೇಶನ್ ಇದೆ. ಸೊ ಇಲ್ಲೂ ಹೇಗೆ ಟೀಚರ್ ಇಲ್ಲಿ ಶ್ರೋತ್ರಿಯ ಅಂದ್ರೆ ಹಿ ಮಸ್ಟ್ ಹ್ಯಾವ್ ಡನ್ ದ ಕೋರ್ಸ್ ಆರ್ ದಿಸ್ ಆಲ್ ಉಪನಿಷತ್ತು ನೀನ್ ಹೇಳಿದ್ದು ಸ್ಮೃತಿ, ಆಮೇಲೆ ಶ್ರುತಿ ಸ್ಮೃತಿ, ಆಮೇಲೆ ಇದು ಏನು ಬ್ರಹ್ಮಸೂತ್ರಗಳನ್ನು he must have studied formally under a guru in a proper way, then only he can deliver it in proper way, alva? So adike he must also have that communication skills also. So Shrotriya includes that. One is he has studied properly under a guru, with proper methodology, and he knows the methods, then he is able to communicate. Idella iddavane Shrotriya agutane. Amele he must also be a Brahmagnani. Yakar otherwise just talking about Brahmagnani without knowing what is Brahmagnana is not important. Agalla. Adakostra he should have this experience of Brahmagnana. So adike illi guru adavanu Shrotriya Brahmanishta anta helda. Idalde ಆಮೇಲೆ we have seen the other qualifications also. ಯಾವ್ದ್ರಲ್ಲಿ ಇದ್ರಲ್ಲಿ I think it was a one thing 19 ನಲ್ಲಿ ಶ್ರೋತ್ರಿಯೋ ಅವೃಜಿನಃ ಅಕಾಮಹತೋ ಯೋ ಬ್ರಹ್ಮವಿತ್ತಮಃ ಬ್ರಹ್ಮಣ್ಯ ಉಪರತಃ ಶಾಂತೋ ನಿರಂದನ ಇವಾನಲ್ಲ. ಅಂದ್ರೆ ಅವನು ಬ್ರಹ್ಮನಿಷ್ಠ ಶ್ರೋತ್ರಿಯ ಮಾತ್ರ ಅಲ್ಲ, ಅವನಿಗೆ ಯಾವ ತರ ಆಸೆಗಳು ಇರಬಾರ್ದು, ಆಮೇಲೆ ಅವನು ಶಾಂತನಾಗಿರ್ಬೇಕು. ಹೇಗೆ ಅಂದ್ರೆ ನಿರಂದನ ಇವಾನಿಲ್ಲ. ಒಂದು ಯಾವ್ದಾದ್ರು ಇದು ಕಟ್ಟಿಗೆ ಸುಡುವಾಗ ತುಂಬಾ ಅಗ್ನಿ ತಾಪ ಕೊಡುತ್ತೆ. ಅದು ಸುಟ್ಟ ಮೇಲೆ ಅದ್ರ ಮೇಲೆ ಬೂದಿ ಮುಚ್ಕೊಂಡು ಸಣ್ಣಗಿರುತ್ತೆ, ತಣ್ಣಗ್ ಗಾಳಿ ಬರ್ತಾ ಇರುತ್ತೆ, ಸ್ವಲ್ಪ ಗಾಳಿ ಆಡ್ತಾ ಇರುತ್ತೆ, ಅದು ಗೊತ್ತು ಅಲ್ಲಿ ಬೆಂಕಿ ಇತ್ತು ಅಂತ, ಬಟ್ ಅದು ತಣ್ಣಗಾಗ್ಬಿಟ್ಟಿದೆ ಅಲ್ವಾ? ಹಾಗಿರ್ಬೇಕು ನಿರಂದನ ಅಂದ್ರೆ ಆ ಸುಟ್ಟ ಒಂದು ಇದು ಆ ಇಂಧನ ತರ ಇರ್ಬೇಕು, ಎಲ್ಲ ಶಾಂತವಾಗಿರ್ಬೇಕು. ಆಮೇಲೆ ನೋಡಿದ್ವಲ್ಲ ಅವನು ಕರುಣಾ ಸಿಂಧು, ಆಮೇಲೆ ಅವನು ಯಾವ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ದೀಸ್ ಆರ್ ಆಲ್ ದ ಫರ್ದರ್ ಕ್ವಾಲಿಫಿಕೇಶನ್ಸ್ ಆಫ್ ಗುರು ಅಂತ ಇದು ನಾವು ನೋಡಿದ್ವಿ. ಸೊ ಆಮೇಲೆ ಇದಾದ್ಮೇಲೆ ಇವಾಗ ಒಳ್ಳೆ ಗುರುನ್ ಲಕ್ಷಣಗಳು ನೋಡಿದ್ವಿ, ಒಳ್ಳೆ ಶಿಷ್ಯನ ಲಕ್ಷಣ ನೋಡಿದ್ವಿ. ಬಟ್ ಮತ್ತೆ ಗುರು ಹತ್ರ ಬರ್ಬೇಕಲ್ಲ, ಸೊ ಅದಕ್ಕೆ ಶಿಷ್ಯ ಒಂದು ಫಾರ್ಮಲ್ ಆಗಿ ಅಪ್ರೋಚ್ ಮಾಡ್ಬೇಕು. ಹೇಗೆ ಇವಾಗ ಒಂದ್ ಮನೇಲಿ ನಾವು ಒಂದ್ ಮದ್ವೆ ಮಾಡುವಾಗ ಸುಮ್ನೆ ಯಾರ್ಯಾರ ನಾವು ಒಂದು ಹುಡುಗಿ ನೋಡಿದಾಗ ತಂದೆ ತಾಯಂದ್ರು ಈ ಮನೆಯಿಂದ ಆ ಹುಡುಗಿ ನಮ್ಮ ಹುಡುಗಿ ಇದ್ದಾಳೆ ನೀವು ನೋಡ್ತೀರಾ, ನೀವು ಒಂದು ಫಾರ್ಮಲ್ ಆಗಿ ಒಂದು ಪ್ರಪೋಸಲ್ ತೆಗೆದುಕೊಂಡು ಹೋಗ್ತಾರಲ್ಲ, ಹಾಗೆ ದ ಶಿಷ್ಯ ಹ್ಯಾಸ್ ಟು ಅಪ್ರೋಚ್ ಗುರು ಫಾರ್ಮಲಿ. ದಟ್ ಈಸ್ ಕಾಲ್ಡ್ ಎಸ್ ಗುರು ಉಪಸದನ. ಗುರು ಉಪಸದನ. ಸೊ ಆ ಗುರು ಉಪಸದನ ಹೇಗೆ ಇರ್ಬೇಕು, ಅವನು ಹೇಗೆ ಹೋಗ್ಬೇಕು, ಹೇಗೆ ಅಪ್ರೋಚ್ ಮಾಡ್ಬೇಕು ಅನ್ನೋದನ್ನ ಈ 21st ಇಂದ ಹೇಳ್ತಾರೆ. ಈ 21st ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ದ 21st ಇಂದ ಆಕ್ಚುಯಲ್ ಗುರು ಶಿಷ್ಯ ಡೈಲಾಗ್ ಸ್ಟಾರ್ಟ್ಸ್ ಹಿಯರ್. ದ ಗುರು ಶಿಷ್ಯ ಡೈಲಾಗ್ ಸ್ಟಾರ್ಟ್ಸ್ ಓನ್ಲಿ ಫ್ರಮ್ 21. ಅವನು ಹೇಳ್ತಾನೆ, ನಾನು ಯಾತಕ್ ಬಂದಿದ್ದೀನಿ ನಿನ್ನ ಹತ್ರ ಅಂತ ಹೇಳ್ತಾನೆ. ಅದೇ ದೂರ್ವಾರ ಸಂಸಾರ ದಾವಾಗ್ನಿ ತತ್ವಂ ದೋದೂಯಮಾನಂ ದುರದೃಷ್ಟವಾತೈಹಿ ಭೀತಂ ಪ್ರಪನ್ನಂ ಪರಿಪಾಹಿ ಮೃತ್ಯೋ ಶರಣಂ ಅಯಂ ಅನ್ಯದಹಂ ನ ಜಾನೆ. ಅದೆಲ್ಲ ಡೀಟೇಲ್ ಆಗಿ ಹೇಳಿದ್ದಾಳೆ. ಹೀಗೆ ನಾನು ನನ್ನ ಕರ್ಮನೋ ಮಾಡಿರೋ ಕರ್ಮದಿಂದ ನಾನು ಏನೇನ್ ಕಷ್ಟ ಸುಖಗಳನ್ನ ಅನುಭವಿಸುವ ಆ ಅಗ್ನಿ ನಾನು ತಪ್ಪಿಸ್ತಾ ಇದ್ದೀನಿ. ಆಮೇಲೆ ನನ್ನ ದುರದೃಷ್ಟದಿಂದ ನಾನು ಅದು ಏನೇನ್ ಹಳೆ ನನ್ನ ಪಾಪಗಳಿತ್ತೋ ನಾನು ಈ ಕಡೆಯಿಂದ ಆ ಕಡೆಯಿಂದ ಗಾಳಿ ತರ ತೂರ್ಕೊಂಡು ದೊಡ್ಡ ಸುಂಟ್ರ ಗಾಳಿಯಲ್ಲಿ ತೂರ್ತಾ ಇದ್ದೀನಿ, ನಾನು ಅದ್ರ ಭಯಭೀತನಾಗಿದ್ದೀನಿ. ಸೊ ನೀನೇ ನನ್ ಕಾಪಾಡ್ಬೇಕು. ಈ ಮೃತ್ಯು ಅಂದ್ರೆ ಈ ಸಂಸಾರದಿಂದ ನಿನ್ನ ಕಾಪಾಡ್ಬೇಕು. ನಾನ್ ನಿನಗೂ ಶರಣಾಗಿ ಬಂದಿದ್ದೀನಿ, ನಿನ್ ಬಿಟ್ರೆ ಯಾರು ಇಲ್ಲ ಅಂತ ಇಲ್ಲಿ ದಿಸ್ ಇಸ್ ದ ಉಪಸದನಂ. ದಿಸ್ ಇಸ್ ಹೌ ಈ ಫಾರ್ಮಲಿ ಅಪ್ರೋಚಸ್ ದ ಗುರು. ಆಮೇಲೆ ಅದನ್ನ ಅಪ್ರೋಚ್ ಮಾಡಿದ್ಮೇಲೆ ಅಷ್ಟಕ್ಕೆ ಅವ್ನು ನಿಲ್ಸಲ್ಲ. ನೀನ್ ಎಂತ ಗುರುಗಳು ಹೇಗಿರ್ತಾರೆ ಅಂತ ಇನ್ನೂ ಫರ್ದರ್ ಆಡ್ ಮಾಡ್ತಾನೆ. ಶಾಂತಂ ಮಹಂತೋ ನಿವಸಂತಿ ಸಂತೋ ವಸಂತವತ್ ಲೋಕಹಿತಂ ಚರಂತಂ ತೀರ್ಣ ಸ್ವಯಂ ಭೀಮ ಭವಾರ್ಣವಂ ಜನ ಹೇತುಕನ್ ಅನ್ಯಾನಪಿ ತಾರಯಂತಂ. ಅಂದ್ರೆ ನೀನು ಎಷ್ಟು ಶಾಂತವಾಗಿ, ನೀನ್ ಎಷ್ಟು ಧಾರಾಳ ಮನಸ್ಸು, ನಿನ್ನ ಮಹಾಂತಾನೆ, ನೀನ್ ಎಷ್ಟು ಮಹಾನು, ಎಷ್ಟು ಧಾರಾಳ ನೀನ್ ಹೇಗೆ ಅಂದ್ರೆ ನೀನು ಒಂದು ವಸಂತ ಋತು ತರ
ವಸಂತ ಋತು ಬಂದಾಗ ಎಲ್ರಿಗೂ ಅದ್ರ ಸುಖ ಕೊಡುತ್ತೆ. ಆ ಚಿಗುರು, ಆ ಹೂವು, ಆ ಎಲೆ, ಆ ಇದ್ರ ಸ್ಮೆಲ್ಲು, ಅದ್ರದ್ದು ಏನೇನ್ ನಮ್ಗೆ ಬೆನಿಫಿಟ್ಸ್ ಇದೆ ವಸಂತ ಋತುದು, ಅದು ಎಲ್ಲಾರ್ಗು ಯಾರು ಅಂತ ನೋಡ ಎಲ್ರಿಗೂ ಲೋಕಕ್ಕೆಲ್ಲ ಅದು ಹಂಚೋ ತರ ನೀನ್ ಅಂತ ಒಂದ್ ಗುರು. ಸೊ ನೀನೇ ನನ್ನ ಇಲ್ಲಿಂದ ಇಂತ ಈ ಭೀಮಾರ್ಣವಂ, ಈ ಭೀಮಾ ಅಂದ್ರೆ ತುಂಬಾ ಘೋರವಾದ ಈ ಆರ್ಣವ ಸಾಗರ, ಈ ಸಂಸಾರ ಅನ್ನೋ ಘೋರವಾದ ಸಾಗರದಿಂದ ನೀನೇ ನನ್ನ ದಾಟಿಸಬಲ್ಲೆ. ಆಮೇಲೆ ನಿನಗೆ ಬೇರೆ ಯಾವ ತರ ನಿನಗೆ ದುರಾಸೆಗಳು ಇಲ್ಲ, ನೀನು ನನ್ ಯಾವ ಇದು ಇಲ್ಲ, ನೀನು ಕಾಮದಿಂದ ನನ್ಗೆ ಎಲ್ರಿಗೂ ಹೆಲ್ಪ್ ಮಾಡುವಂತ ಗುರು ಅಂದ್ರೆ ಅಂತ ಗುರುಗಳಿದ್ದಾರೆ ಅಂತ ಇಲ್ಲಿ ಸ್ಟೂಡೆಂಟ್ ಫರ್ದರ್ ಗುರು ಮೇಲೆ ಹೇಳ್ತಾನೆ. ಸೊ ಅದಕ್ಕೆ ಗುರು ಈ 23ರಲ್ಲಿ ಇದು ಕೊಡ್ತಾನೆ. ಇದೆರಡು ಶ್ಲೋಕಗಳು, ಇನ್ನೂ ಶ್ಲೋಕಗಳಿದೆ ವಿವೇಕ ಚೂಡಾಮಣಿ, ಬಟ್ ನಮಗಿಲ್ಲಿ ಈ 108ರಲ್ಲಿ ಈ ಎರಡನ್ನೇ ತೆಗೆದುಕೊಂಡು ಇದೆರಡು ಶಿಷ್ಯ ಹೇಳಿರೋದು. ಆಮೇಲೆ ಶಿಷ್ಯ ಹೇಳಿದ್ಮೇಲೆ ಇವಾಗ ಗುರು ಅದಕ್ಕೆ ಏನ್ ರಿಪ್ಲೈ ಕೊಡ್ತಾನೆ ಅದೇ ನೋಡ್ತೀವಿ. ಗುರು ವಾಚ ಮಾ ಬೈಷ್ಟ್ಯಂ ವಿದ್ವಾಂಸ್ತವ ನಾ ಸತ್ಯಪಾಯ, ಅಂದ್ರೆ ನೀನೇನು ಭಯ ಪಡ್ಬೇಡ. ಮಾ ಬೈಷ್ಟ್ಯ ಅಂದ್ರೆ ನೀನ್ ಭಯ ಪಡ್ಬೇಡ, ನೀನ್ ಇಷ್ಟೊಂದು ಭಯ ಪಡ್ಕೊಂಡು ಬಂದಿದ್ದೀಯಲ್ಲ, ಭೀತಮ್ ಅಂತ ಹೇಳಿದ್ನಲ್ಲ ಅವನು, ಅದಕ್ಕೋಸ್ಕರ ನೀನ್ ಭಯ ಪಡ್ಬೇಡ. ವಿದ್ವಸ್ತವ, ನೀನೇನು ಸುಮ್ನೆ ಅಲ್ಲ, ನೀನ್ ನನ್ನ ಇಷ್ಟೆಲ್ಲ ಸಂಸಾರದ ಬಗ್ಗೆ ನೀನ್ ಗೊತ್ತಿದೆ, ಅದು ದಾವಾಗ್ನಿ ತಪ್ತಮ್ಮ ಇದತ್ರ ನನ್ನ ಈ ಕಡೆ ಇದಕ್ಕೆ ಹೋಗಿ ಇಷ್ಟೆಲ್ಲ ನಿನ್ ಸಂಸಾರದ ಬಗ್ಗೆ ನೀನ್ ಹೇಳಿ ಅಂದ್ರೆ ನಿನ್ಗೆಲ್ಲ ತಿಳುವಳಿಕೆ ಅವನು, ನೀನು ವಿದ್ವಾನು. ನೀನು ಅದಕ್ಕೋಸ್ಕರ ನಿನಗೆ ನಾಸ್ತಿ ಅಪಾಯ, ನಿನಗೆ ಯಾವ ತರ ಡೇಂಜರು ಇಲ್ಲ. ಸಂಸಾರ ಸಿಂಧೋತರಣೇಸ್ತ್ಯು ಉಪಾಯ, ಈ ಸಂಸಾರವನ್ನು ಅನ್ನೋದು ಸಂಸಾರ ಅಂದ್ರೆ ದಿಸ್ ಓಷನ್ ಆಫ್ ಚೇಂಜ್, ಇದನ್ನ ಹೇಗ್ ದಾಟೋದು ಅಂತ ನಾನ್ ನಿನಗೆ ಹೇಳ್ಕೊಡ್ತೀನಿ. ಆಮೇಲೆ ಇದು ನಾನು ಅಂತಾರೆ ನಾನು ಹೇಳ್ಕೊಡೋದು ಹೇಗೆ ಅಂದ್ರೆ ಇದೆಲ್ಲ ಹಳೇದ್ರ ತುಂಬಾ ಋಷಿಗಳೆಲ್ಲ ಇದೆಲ್ಲ ಈ ನಡೆದಿರೋ ದಾರಿನೇ, ಆ ದಾರಿ ನಾನು ನಿನ್ಗೆ ಹೇಳ್ಕೊಡ್ತಾ ಇದ್ದೀನಿ, ನಾನೇ ನಿನ್ಗೆ ಹೊಸದಾಗಿ ಹೇಳ್ಕೊಡ್ತಾ ಇಲ್ಲ. ಸೊ ಇಲ್ಲಿ ಗುರು ಶಂಕರಾಚಾರ್ಯ ಯಾರು ತಾವು ಹೊಸದಾಗಿ ಹೇಳ್ತೀವಿ ಅಂತ ಕ್ಲೇಮ್ ಮಾಡಲ್ಲ. ನಮ್ಮ ಪುರಾತನದಲ್ಲಿ ನಮ್ಮ ಇದು ನಮ್ಮ ಹಿಂದೆ ಇದ್ದ ಮನುಷ್ಯರು, ಜನರು, ಮಹಾತ್ಮರು, ಗುರುಗಳೆಲ್ಲ ಇದೆಲ್ಲ ನಡೆದಿರೋ ದಾರಿನೇ, ಋಷಿಗಳು, ಆ ದಾರಿನೇ ನಾನು ನಿನಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಅದನ್ನ ತಿಳಿಸೋವಾಗ ಅದಕ್ಕೆ ವಾಟ್ ವಿಲ್ ಬಿ ದ ಎಸೆನ್ಸ್ ಆಫ್ ಹಿಸ್ ಟೀಚಿಂಗ್ ಅನ್ನೋದು ಈ ಲಾಸ್ಟ್ ಶ್ಲೋಕದಲ್ಲಿ ಹೇಳ್ತಾ, ದಟ್ 24 ದಟ್ ಈಸ್ ದ ಇಂಪಾರ್ಟೆಂಟ್. ಅಜ್ಞಾನ ಯೋಗಾತ್ ಪರಮಾತ್ಮ ನಾಸ್ತವ ಜ್ಞಾನಾತ್ಮ ಬಂಧುಸ್ತತ ಏಕ ಏವ ಸಂಸ್ಕೃತಿ. ನೀನು ಅಜ್ಞಾನದಿಂದ, ನೀನು ಪರಮಾತ್ಮನ ಸ್ವರೂಪ, ಆದ್ರೆ ಅಜ್ಞಾನದಿಂದ ನಾನು ಜೀವಾತ್ಮ ಅನ್ಕೊಂಡು ನೀನು ಅನ್ಕೊಂಡಿರೋದ್ರಿಂದ ನೀನು ಈ ಸಂಸಾರದಲ್ಲಿ ಸಿಕ್ಕಲ್ಕೊಂಡಿದ್ದೀಯಾ. ತಯೋರ್ ವಿವೇಕಾದಿ ಬೋಧ ವಹ್ನೀರ್ ಅಜ್ಞಾನ ಕಾರ್ಯಂ ಪ್ರದೇಹೇತ್ ಸಮೂಲ. ಆಮೇಲೆ ಸೊ ಇದು ನೀನು ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಈ ಸಂಸಾರದಿಂದ ನೀನ್ ಸಿಲ್ಕೊಂಡಿಯಾ. ಆ ಸಂಸಾರ ಅಂದ್ರೆ ಏನು, ಅದೇ ಜನನ ಮರಣ ಇಂಥ ಇದ್ರಲ್ಲಿ ನೀನ್ ಸಿಲ್ಕೊಂಡಿದ್ದೀಯಾ, ಇದು ನಿನ್ನ ಅಜ್ಞಾನ. ಈ ಅಜ್ಞಾನದ ಮೂಲ ಸಮೇತ ಕಿತ್ತಾಕೋಕ್ ಸಾಧ್ಯ ಇದೆ, ಅದು ಜ್ಞಾನದಿಂದ. ಆ ಜ್ಞಾನ ಬರ್ಬೇಕಾಗಿದ್ರೆ ನಿನಗೆ ವಿವೇಕ ಬೇಕು. ಆ ವಿವೇಕ ಏನಂದ್ರೆ ಆತ್ಮ ಅನಾತ್ಮ ವಿವೇಕ ನಿನಗ್ ಬೇಕು. ಸೊ ಆ ಆತ್ಮ ವಿವೇಕ ಅನಾತ್ಮ ನಾನ್ ನಿನಗೆ ತೋರಿಸ್ಕೊಡ್ತೀನಿ ಅಂತ ಇಲ್ಲಿ ಒಂದು ಆಶ್ವಾಸನೆ ಕೊಡ್ತಾನೆ. ಸೊ ಇನ್ ಅದರ್ ವರ್ಡ್ಸ್, ದಿಸ್ ಇಸ್ ದ ಪೀಠಿಕೆ, ಇಂಟ್ರೊಡಕ್ಷನ್ ಫಾರ್ ದ ಹೋಲ್ ವಿವೇಕ್ ಚೂಡಾಮಣಿ. ಆತ್ಮ ಅನಾತ್ಮ ವಿವೇಕನ ನಾವಿಲ್ಲಿ ಇನ್ನು ಮುಂದೆ ಶ್ಲೋಕಗಳಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಸೊ ಆತ್ಮ ಅನಾತ್ಮ ವಿವೇಕ ನಮ್ಗಿದ್ರೆ ಜ್ಞಾನ ಈಸಿಯಾಗಿ ಬರುತ್ತೆ. ಜ್ಞಾನ ಈಸಿ ಬಂದ್ರೆ, ಜ್ಞಾನ ಬಾದ ತಕ್ಷಣ ನಮ್ಮ ಈ ಅಜ್ಞಾನ ಹೊರಟೋಗತ್ತೆ, ಆಮೇಲೆ ನಮ್ಗೆ ಈ ಮೋಕ್ಷ ಸಿಗತ್ತೆ. ಸೊ ದಿಸ್ ಇಸ್ ದ ಜಿಸ್ಟ್ ಆಫ್ ದ ಹೋಲ್ ವಿವೇಕ್ ಚೂಡಾಮಣಿ, ಈ 24 ಶ್ಲೋಕ. ಸೊ ಇಲ್ಲಿ ದಿಸ್ ಗುರು ಗಿವ್ಸ್ ದಟ್ ಅಶ್ಯೂರೆನ್ಸ್, ನಾನ್ ನಿನಗೆಲ್ಲ ಹೇಳ್ಕೊಡ್ತೀನಿ ಅಂತ. ಸೊ ದಿಸ್ ಇಸ್ ದ gist of this first 24 shlokas. This is introduction.
ಇನ್ನು 25ರಿಂದ ಇದು ಇನ್ನು 35 ಶ್ಲೋಕಗಳು ಹೇಗೆಂದ್ರೆ ಅದ್ರಲ್ಲಿ ಈ ಶಿಷ್ಯನ ಅದನ್ನ ಕೇಳ್ತಾನಲ್ಲ, ನನ್ನ ಇದು 7 ಕ್ವಶನ್ಸ್ ಕೇಳ್ತಾನಲ್ಲ, ಆ 7 ಕ್ವಶನ್ಸ್ಗೆ ಗುರು ಆನ್ಸರ್ ಕೊಡ್ತಾನೆ. ಅದನ್ನ ನಾವು ನೆಕ್ಸ್ಟ್ 35 ಶ್ಲೋಕದಲ್ಲಿ ವಿ ವಿಲ್ ಬಿ ಡಿಸ್ಕಸಿಂಗ್. ಇನ್ನೇನಾದ್ರೂ ಇದೆಯಾ? ಸೊ ಮುಖ್ಯವಾಗಿ ಇಲ್ಲಿ ಮನುಷ್ಯ ಜನ್ಮ, ಪ್ರಶಂಸ, ಮೋಕ್ಷ ಅಂದ್ರೆ ಏನು, ಗುರು ಶಿಷ್ಯ ಲಕ್ಷಣ, ಗುರು ಉಪಸದನಂ, ಆಮೇಲೆ ಲಾಸ್ಟ್ ಅಲ್ಲಿ ಶಿಷ್ಯನ ಸ್ವೀಕಾರ ಮಾಡಿದ್ದಾರೆ ಗುರು. ಸೊ ಇದಿಷ್ಟು ನಾವು ಈ 24 ಶ್ಲೋಕದಲ್ಲಿ ನೋಡಿದ್ದೀವಿ. ಇನ್ನು ಮುಂದೆ ಅದೇ ಆ 7 questions and the answers the guru gives for those 7 questions, we will be studying that in the next 35 ಶ್ಲೋಕಾಸ್. ಇನ್ನೇನಾದ್ರೂ ಇದೆಯಾ? ಯಾರಿಗಾದ್ರೂ ಏನಾದ್ರು ಕೇಳೋದಿದ್ಯಾ, ಹೇಳೋದಿದ್ಯಾ, ಆಡ್ ಮಾಡೋದಿದ್ಯಾ? ಹಲೋ, ಇಲ್ಲಮ್ಮ. ಏನಿಲ್ಲ, ಇಬ್ರು ಪೂರ್ ಇದ್ ಮಾಡಿದ್ದೀರಾ, ಏನು ಡೌಟ್ ಗಿೌಟ್ ಏನಿಲ್ಲ. ಉಷಾ, ರಾಜೇಶ್ವರಿ? ಏನಿಲ್ಲ ಏನಿಲ್ಲ, ಏನಿಲ್ಲ ಮೇಡಮ್, ಎಲ್ಲ ಚೆನ್ನಾಗಿ ಹೇಳಿ. ಚೆನ್ನಾಗಿ ಹೇಳಿದ್ರು, ಫುಲ್ ಜಿಸ್ಟ್. ಹಾಗೆ ಅಂತ. ಸೊ ನಾವು ನೆಕ್ಸ್ಟ್ 35 ಶ್ಲೋಕ ನೆಕ್ಸ್ಟ್ ಯಾರು ಮಾಡ್ತಾರಮ್ಮ?